ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಹಬ್ಬ ಎಲ್ಲ ಜೋರ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲ ಖುಷಿಲಿದ್ದಾರೆ ನೋಡಿ. ನಾನು ಮಾತ್ರ ಸ್ವಲ್ಪ ಟೆನ್ಷನ್. ವೈ ಅಂದ್ರೆ ಈ ಔಷಧಿ ಹೊಡೆಯೋ ಸೀಸನ್ ಅಲ್ಲಿ, ಕೊನೆ ಸೀಸನ್ ಅಲ್ಲಿ ನೀವು ಹೇಳಿ ಟೈಮಿಗೆ ಬರ್ತಾರ ಅವರು. ಇವತ್ತು ಬಂದ್ರೆ ನಾಳೆ ಇಲ್ಲ ನಾಡಿದ್ದು, ಹೌದಲ್ಲ? ನನಗೂ ಒಬ್ರು ಹಂಗೆ ಮಂಗ ಮಾಡಿದ್ರು, ಸೋಮ ಅಂತ. ಎಂತ ಮಾಡೋದು, ಹುಡ್ಕೊಂಡು ಬಂದು ಸಾಕಾಯ್ತು. ಅವರು ಇವತ್ತು ಕಿರಣ್ ಶೆಟ್ರು ಅವರ ಆರ್ಕೆಸ್ಟ್ರಾ ಎಲ್ಲ ಹೋಗಿ ಬಂದ್ರು. ಆ ನಂತರ ಪತ್ತೆ ಇಲ್ಲ. ಕಾದು ಸುಸ್ತಾಯ್ತು ನನಗೆ. ಆ ನಂತರ ನೆಕ್ಸ್ಟ್ ನನ್ನ ಜೊತೆ ಸುತ್ತಾಡ್ತಾರಲ್ಲ ಪವನ್, ಅವ್ರು ಬೇರೆ ಕಾಲ್ ಮಾಡಿ ಸೋಮ ಸಿಕ್ಕಿದ್ರು ಒಂದು 2 ಮರ, ನಮ್ಮನೆ ನಮಗೆ ಕುಡಿಯಕ್ಕೆ ಆಗ್ತಿಲ್ಲ, ಅವ್ರು ಸ್ವಲ್ಪ ಹೊಡ್ಸು ಮರ ಅಂದ್ರು. ಸರಿ ಹೇಳ್ತೇನೆ ನಾನು ಅಂದ್ರೆ. ಮತ್ತೆ ಗೌಡ್ರು ಬೇರೆ ಕಾಯ್ತಾ ಇದ್ರು ಅವ್ರ. ಆದ್ರೆ ಆ ಪಾರ್ಟಿ ಮಾತ್ರ ಸಿಗ್ಲೇ ಇಲ್ಲ. ನಿಮ್ಗೆ ನಾ ಸಿಕ್ಕಿದ್ರ? ನನಗೂ ಸಿಕ್ಕಿದ್ರೆ ಹೇಳ್ತೀರಾ? ಒಳ್ಳೆ ಒಳಗಿದೆ ನೋಡಿ. ಸಿಕ್ಕಿದ್ರೆ ಹೇಳಿ. ಓ ಬಂದಂಗೆ ಕಾಣ್ತಾ ಇದೆ. ಬಂದ್ರೆ ಒಳ್ಳೇದು, ನೋಡೋಣ. ಕಿರಣ್ ಶೆಟ್ಟಿ ಒಂದು ಮಾರಾಯ ಎಲ್ಲ ಹೊಡ್ತದ ಮಾರಾಯ. ಹೇಳಿ ಸಾಕಾಯ್ತು ಮಾರಾಯ. ಆ ಗಟರ್ ಮಿಷನ್ ಹೊಡೆದ ನೋಡು, ಅಲ್ಲಲ್ಲೇ ಹೊತ್ತಿ ನಮ್ಮ ಕೈಕಾಲು ಗಂಟಂತೂ ಬಿಟ್ಟು ಹೋದವು ಮಾರಾಯ. ಇನ್ನ ಗಟರ್ ದೂಡ ನೋವು ಅವಸ್ಥೆ ಅಂತದೇನ ಈಗ ನೀನೊಂದು ಕೆಲಸ ಮಾಡು. ನೀನು ಒಬ್ರು ಹುಡುಗಿಯಿಂದೆಲ್ಲ ಬರೋದು ಲೇಟ್ ಆಗ್ತದೆ ಬೆಳಿಗ್ಗೆ. ಇವತ್ತು ಇಲ್ಲೇ ಮಲಗಿ, ನನ್ನ ಜೊತೆನೆ ಮಲಗಿ, ಬೆಳಿಗ್ಗೆ ಇಲ್ಲಿಂದಾನೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ರೆ ಅದ್ಕಣ ಕೈ ಮುಗಿತೀನಿ ಅಣ್ಣ. ನಾನಂತೂ ಮನೆಗೆ ಹೋಗ್ತೀನಿ, ಬೆಳಿಗ್ಗೆ ಬೇಗ ಬರ್ತೀನಿ. ನೀನ್ ಹೇಳ್ಬೇಕಾದ್ರೆ ಮುಂಚೆ ನಾನು ಬರ್ತೀನಿ. ನಿಂದ ಅದೆಲ್ಲ ನಾಟಕ ಬೇಡ ಅಣ್ಣ. ನಂಗೆ ಇದೇ ತರ ಬೆಳಿಗ್ಗೆ ಬರ್ತೀನಿ ಅಂತ ಎಪ್ಪೆ ಹಾಕ್ತಾರೆ ಇರೋದು ಬಿಟ್ರೆ ಕೆಲ್ಸಕ್ಕೆ ನೆಟ್ಟಕ್ಕೆ ಬಂದ್ರೆ ಒಬ್ಬನು ಇಲ್ಲ. ಸುಸ್ತಾಗಿದೆ. ಮತ್ತೆ ಬಾಕಿ ನೋಡಿ ಊರಲ್ಲೆಲ್ಲ ಬೈಯೋದು ಮಾರಾಯ. ದೊಡ್ಡದರೆಲ್ಲ ಬರ್ಲ ನಿಮ್ಮಂತ ಕಟ್ಕೊಂಡ್ರೆ ನಾನು ಎಂತ ಮಾಡೋದು ಹೇಳು? ಒಂದು ಕೆಲಸ ಮಾಡೋಣ, ಇಲ್ಲೇ ಊಟ ಮಾಡಿ ಇಲ್ಲೇ ಬಿಡ್ತಾರೆ ನನ್ನ ಜೊತೆ. ಇಲ್ಲ ತಗ ಬೆಸ್ಗೆ ಹತ್ರ ಇಡು. ಮತ್ತೊಂದು ಅಲ್ಲೊಂದು ಕೇಪಿಂಗ್ ಕೋವಿಟ್ಟಿನಿ, ಜಾಗ್ರತೆ ಆತ. ಸರಿ ತಗ ಸರಿ. ಚಾಪೆ ಹಾಕಲ್ಲಿ. ನಾನು ಹೇಳ್ದೆ ಮನೆ ಹೋಗ್ತೀನಿ ಅಂತ, ಬಟ್ಟೆನೂ ತರಲಿಲ್ಲ. ಬಟ್ಟೆ ಬೇರೆ ಕೇಳಿ ನಿನ್ಗೆ. ಬರೀದೆಲ್ಲ ತೆಗಿಬೇಡ ಮರೆಯ. ಬಟ್ಟೆ ಕೈ ಹಾಕ್ಬಾ ಇಲ್ಲ ಇದು ನಾನೇ ಹಾಕ್ಬೇಕಾ? ಈ ಶೆಟ್ರ್ ದೇಶದಿಂದ ಬರ್ಕತ್ತಿಲ್ಲ ಮಾರ. ಎಷ್ಟು ಮಾರ ಮಲ್ಗಣ, ಆ ಕಡೆ ಮಲ್ಗು. ಸ್ವಲ್ಪ ಮಲ್ಗಿರು. ಇನ್ನಲ್ಲಿ ಸಾಯಲ್ಲ ಮಾರ. ಈಗ ಬರ್ತೀನಿ. ಈಗ ಕುಡಿಬಡಿ ಅಂದ್ರೆ ಕೇಳಲ್ಲ ಮಾರ, ಕುಡಿದು ಸಾಯ್ತೀರ ಅಂತ. ಆಗ್ಲೇನಾ? ಬಂದೆ. ಲೈಟ್ ಆಫ್ ಮಾಡಿ ಮಾರ ಒಂದ್ಸರಿ. ಬಟ್ಟೆ ಇವರು ಚೇಸ್ ಕಾಟ ಮಾರ. ಬಳ್ಕ ವಾಸನೆ ಬರ್ತದೆ, ಬಾಯಿ ತಿರುಗಿ ಆತಾಗಿ. ಔಷಧಿ ಹೊಡೆದು ಸುಸ್ತಾಗಿರೋ ಸೋಮ ಮತ್ತೆ ರಾಮ ಗಾಢ ನಿದ್ರೆಯಲ್ಲಿದ್ದಾರೆ. ನಾಳೆ ಕೆಲ್ಸಕ್ಕೆ ಹೋಗ್ತಾರೋ ಇಲ್ಲೋ ಅದಂತೂ ಗೊತ್ತಿಲ್ಲ. ಏ ಸೋಮ, ನೀನೀಗ ಇಲ್ಲೇ ಇದೆಯಾ?
ನಾಳೆ ಬೆಳಿಗ್ಗೆ ಬಂದು ನೀನು ಕರ್ಕೊಂಡು ಹೋಗ್ತಾ ಇರ್ತೇನೆ. ಏನಾಯ್ತಾ ನಾನು ಹೇಳಿದೆ ಹೋಗ್ತೀನಿ ಮನೆಗೆ ಅಂತ, ಅದು ಕೇಳಲಿಲ್ಲ ನೀನು. ಮನೆಗೆ ಹೋಗಿ ಆರಾಮಾಗಿ ಮಲ್ತಿದ್ದೆ. ನೀರು ಕೊಡ್ರಮ್ಮ. ತಗೋ ನೀರು ಕಣ, ನೀರು. ಬೀಳ ಪಂಚಿಗೋ ಮಾರೆಯ ನೀನು ಮಾಡ ಅವತಾರಕ್ಕೂ ಅಕ್ಕ ಬೆಳಿಗ್ಗೆ ಹೇಳ್ತೀನಿ ಇದೊಂದು ಸಾವು ಮಾರ. ಇವರನ್ನೇ ನಂಬ್ಕೊಂಡಿರೋ ಗೌಡ್ರು ಅಲ್ಲಿ ಕಾಯ್ತಾ ಇದ್ದಾರೆ. ನೋಡೋಣ ಇನ್ನೆಂತ ಆಗುತ್ತೆ ಅಂತ. ನಮ್ಮ ಸಾಹುಕಾರ ಒಂದೊಂದು ಕೆಲಸ ಮಾಡೋದಲ್ಲ, ಕೆಲವೊಂದು ವಸ್ತು ತರ್ತಾರೆ, ಎಲ್ಲಿ ಇಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಹುಡುಕಿ ಸಾಕಾಗ್ತದೆ. ಹಬ್ಬ ಮಳೆ ಸ್ವಲ್ಪ ಕಡಿಮೆ ಆಯ್ತು ಮಾರ. ಈ ವರ್ಷ ಮಳೆ ಸುರಿದು ರೈತರ ಪಾಡೆ ಬೀದಿ ಬರಂಗಾಗಿದೆ. ಏನಾದ್ರು ಉಳಿದದ ತೋಟದಲ್ಲಿ ಏನಿಲ್ಲ. ಹಂಗಂತ ನಮ್ದು 2ನೇ ರೌಂಡ್ ಸ್ಪ್ರೇ ಆಗಿಲ್ಲ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ. ಈ ಸ್ಪ್ರೇ ಮಾಡೋ ಕತೆ ಗೊತ್ತಾ ನಿಮಗೆ? 1 ಬಾರ್ ಹೊಡೆಯಲ್ಲಿ 4 ಬಾರ್ ಹೊಡಿತಾರೆ ಒಂದೇ ಕಡೆಗೆ. ಮೊನ್ನೆ ನಮ್ಮ ತೋಟದಾಗ ಫಸ್ಟ್ ರೌಂಡ್ ಸ್ಪ್ರೇ ಮಾಡತ್ನಾಗೆ ಒಂದು ಚುಂಗ್ಳ ಅಂತ ಹೇಳಿದರೆ ಒಂದು ಎಲೆಗೆ ಒಂದು ಚುಂಗ್ಳಿದ್ದು ಕೆಳಗೆ ಸ್ಪ್ರೇ ಮಾಡಿದ ಮಾರನೇ ಸ್ವತ್ತು ನೋಡ್ತೀನಿ ಚುಂಗ್ಳು ಒಂದೂ ಇಲ್ಲ, ಪೂರ ಔಷಧಿ ಕೆಳಗೆ ಬಿದ್ದು. ಹಂಗಂತ ಮಾರ ಈ ವರ್ಷದ ಲೆಕ್ಕಾಚಾರ ನೋಡಿದರೆ ತೋಟದ್ದು ಕಾಫಿ ತೋಟದ ಗೊಬ್ಬರ 50,000, ಮೆಣಸಿಗೆ ಗೊಬ್ಬರ 25,000, ಅಡಿಕೆ ಸ್ಪ್ರೇ ಸುಣ್ಣ ಮೈತೊತ್ತು ಅವ್ರಿಗೆ ಕೊಟ್ಟದ್ದು ಒಂದು 45,000 ಉಂಟಾ. ಎಂಥದ್ದು ಇಲ್ಲ ಬರೋ ಸತಿಗೆ. ಹಂಗೆ ಬರ್ಬೋದು ತೋಟಕ್ಕೆ. ಬರ್ತೀನಿ ನೋಡೋಣ. ಇವತ್ತು 1-2 ಜನ ಸ್ಪ್ರೇ ಬರ್ತೀವಿ ಅಂತಾರೆ. ಬರ್ತಾರ ಎಂತ ಮಾಡ್ತಾರ ನೋಡ್ತೀನಿ. ಸಂಜೀವ ಸಾಹುಕಾರ್ರೆ, ಕಿವಿಗೆ ನಾವು ಬುತ್ತಿ ಇಟ್ಕೊಂಡಿದ್ದೀನಾ? ಅಲ್ಲ ಹಂಗಲ್ಲ ಸಾಹುಕಾರ್ರೆ, ಹಾಂ ನಿಮ್ಗೆ ಕಲ್ತಿದ್ದು ಗೊತ್ತಾಗಲ್ಲ. ಈಗ ಎಂತ ಔಷಧಿ ಎಲ್ಲ ರೆಡಿ ಮಾಡಿಯಾ? ಬೆಳಿಗ್ಗೆ 8 ಗಂಟೆಗೆ ವ್ಯವಸ್ಥೆ ಮಾಡಿ ನೋಡಿ. ಮಿಷನ್ ತಗೊಂಡೋಗಿ ಇಟ್ಟಿನಿ, ಡ್ರಮ್ಮಿಗೆ ನೀರು ತುಂಬಿಸಿನಿ, ಪೈಪ್ ಎಳ್ದಿನಿ, ಮಿಷನ್ ಪೆಟ್ರೋಲ್ ಹಾಕಿನಿ, ಗ್ರೀಸು ಹಾಕಿನಿ. ಇನ್ನು ಅವ್ರು ಬರೋದು ಔಷಧಿ ಹೊಡೆಯೋದು ಒಂದೇ ಕೆಲಸ. ಆದ್ರೆ ನೋಡಿ ನೀವು ತಂದು ವಸ್ತು ಎಲ್ಲಿ ಇಡ್ತೀರ ಅಂತ ಗೊತ್ತಾಗಲ್ಲ. ಎಂತದು? ಒಂದು ಬ್ಯಾರ್ಲಿ ರಾಳ ಇತ್ತು, ಈಗ ಉಂಟಲ್ಲ ಔಷಧಿ ಕಂಟಿನ್ಯೂ ಒಂದು ಬ್ಯಾರಲ್. ಇನ್ನು ಉಳಿದಕ್ಕೆ ರಾಳ ಇಲ್ಲ. ನೀವು ತಂದಿದ್ದು ಎಲ್ಲಿ ಇಡ್ತೀರ ಅಂತ ಹೇಳೋದು ಇಲ್ಲ. ನೋಡೋಣ ಮತ್ತೆ ಈಗ ಅವ್ರು ಬರಲಿ. ಅಲ್ಲ ನನ್ಗೆ ಯಾಕೆ ಇವತ್ತೊಂಚೂರು ಅನುಮಾನ ಸಾಹುಕಾರ್ರೆ. ಏನು ಅನುಮಾನ ಮಾರ ಬೆಳಿಗ್ಗೆ ನೀವು ಹೊರಗಡೆ ನೋಡ್ಲಾ ಅಂತ. ನಾನೆಲ್ಲ ಹೊರಗಡೆನೆ ಬಂದಲ್ಲ ಈಗ ನಾನು. ಮೋಡ ಆಗಿದೆ, ಮಳೆ ನಿನ್ನ ಸ್ವಲ್ಪ ಹೊತ್ತಿಗೆ ಬರ್ಬೋದು. ಇವತ್ತು ಔಷಧಿ ಹೊಡೆದಂಗೆ. ನಿನ್ನ ನಾಲಿಗೆ ಸ್ವಲ್ಪ ಉಪ್ಪು ಮಾತ್ರ ಹಾಕಿ ಹೋಗೋಣ. ಆ ದೇವರಿಗೆ 108 ಸರಿ ಕೈ ಮುಗಿದು ಬಂದಿನಿ ನಾನು. ಇವತ್ತು ಮಳೆ ಅಂತ ಬರೋದೇ ಬೇಡ, ನಮ್ಮ ಸ್ಪ್ರೇ ಮಾಡ್ಬೇಕು ಅಂತ. ಈಗ ಅದ್ರ ಮತ್ತೆ ಈ ಹಾಳವಾಗಿ ಏನಂತ ಹೇಳ್ತೀಯ ಮಾರ? ಮನೆ ಕೆಲಸದ ಮಧ್ಯೆ ಮಾತುಗಳು ಬೇರೆ. ಅಲ್ಲ ಸಾಹುಕಾರ್ರೆ, ಅವ್ರು ನೋಡಿದ್ರೆ 7 ಗಂಟೆಗೆ, ನನ್ನನ್ನು 7 ಗಂಟೆಗೆ ಬರೋಕೆ ಹೇಳ್ತೀರಾ. ಅವ್ರು ನೋಡಿದ್ರೆ 9 ಗಂಟೆ ಆದರೂ ಬರೋದಿಲ್ಲ. ಏನು ನಿಮ್ಗೆ ಸಾಹುಕಾರರು, ನಿಮ್ಮ ಕೆಲಸದವರು ನಿಮಗೇ ಬಿಟ್ಟಿದ್ದು, ನನ್ನ ಕೈಲಿ ಸಾಧ್ಯ ಇಲ್ಲ. ನಂಗೆ ಈಗ ರಾಳ ಕೊಡಿ. ಇನ್ನೊಂದು ಬ್ಯಾಲ್ ಔಷಧಿ ಕಳಿಸ್ಬೇಕಾದ್ರೆ ರಾಳ ಬೇಕು ನನಗೆ. ಮಾರ ಸ್ವಲ್ಪ ನಿನಗೆ ಸಾರ ಕೊಡೋದಾನೆ ಪೂರ ಊಟ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ನನಗೆ ಕತ್ತಿದ್ದು ಸಕ್ಕೊಡ್ತಾನೆ ನಿನಗೆ ರಾಳ ಬೇಕಾನೆ. ನನಗೆ ಇನ್ನೊಂದು ಬ್ಯಾಲ್ ಔಷಧಿ ಕಳಿಸು ರಾಳ ಬೇಕು. ಆ ಗೋಡನ ಮೂಲೆಯಲ್ಲೇ ಇತ್ತು, ಕೊಡ್ತೀನಿ ಅವಾಗ ನಡಿ. ಬನ್ನಿ ಹೋಗೋಣ. ಆದ್ರೆ ಸೋಮ ಇನ್ನೂ ಸಹ ಬಂದಿಲ್ಲ. ಆದ್ರೆ ನಿನ್ನ ಕನಸು ಬಿದ್ದಾಗಿಂದ ಸ್ವಲ್ಪ ಬೆಚ್ಚಿ ಬಿದ್ದು ಸ್ವಲ್ಪ ಮಂಕಾಗಿದ್ದಾನೆ. ಕಾರಣಗಳ ಬೇರೆ ಇವತ್ತೇ ಹೇಳ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಎಂತಾಗುತ್ತೆ ಅಂತ. ಬರ್ತಾನ ಇಲ್ಲ
9 ಗಂಟೆ ಆಯ್ತು. ಸೋಮ ಸೋಮ ಓ, ರಾಮ. ಹೇಳು ಮಾರ್ರೆ, ಹೋಗೋಣ, time ಆಯ್ತು. ರಾಮ, ಗಂಟೆ ಎಷ್ಟೊತ್ತಾ? 9 ಗಂಟೆ ಆಯ್ತು. ಹೇಳು, ಅವ್ರು ಬೈತಾರೆ. ಮೊದಲೇ ಹೇಳ್ತಿದ್ದೀರ ನೀನು. 9? ಹಾ, ನಮ್ಗೌಡ್ರಲ್ಲ ನಮ್ ಗೌಡ್ರಿ. ಕಾಯ್ತಾರೆ, ಒಂದು ಅರ್ಧ ಗಂಟೆ ಕಾಯ್ತಾರೆ. ಹೇಳು, ಹೋಗೋಣ, ಲೇಟ್ ಆಯ್ತು ಅಂತ ಹೇಳಿದಲ್ವಾ? ನಿನ್ನೆ ಒಂದು 12 ಗಂಟೆಗೆ ರಾತ್ರಿ ನಾನು ಹಾ ಬೆಳಗ್ಗೆ ಬಿದ್ದೆ ನೋಡು. ಹಾ 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 ಏನು ಸತ್ತಾಗಿದ್ಯಾ? ಹಾ ಹಾ ನೆನ್ಪಾಯ್ತು. ಹಾ. ಅವ ಹಾ ಬಾ ಇಲ್ಲಿ. ಅವ ಹಾ ಬೆಳಿಗ್ಗೆ ಮುಂಚೆ ಬರ್ತೀನಿ ಅಂದಿದ್ದ ಮಾರಾಯ. ಇವತ್ತು ಬೆಳಿಗ್ಗೆ ತಗೊಂಡು ಹೋಗ್ತೀನಿ ಮಾರಾಯ, ತಗೊಂಡು ಹೋಗ್ತೀನಿ ಅಂತದಾನೆ. ಹಾ 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 ಅವ್ನು ಬರ್ತಾನ ಎಂತದ್ದು ಒಂದು ಅರ್ಧ ಗಂಟೆ ನೋಡವನ ಕಣ. ನಮ್ಮ ಗೌಡ್ರಿ ನಮ್ಮನ್ ಬಿಟ್ರೆ ಬ್ಯಾರೆ ಯಾರಾದ್ರ ಔಷಧಿ ಹೊಡಿಯಕ್ಕೆ? ನೋಡೋಣಲ್ಲ. ನಮ್ಮನ್ನೇ ಕರಿಬೇಕು. ಹೌದು. ಛೇ. ಹಾ ಗಾಡಿ ಹಾರ್ನ್ ಬೇರೆ ಆತುಂಟು, ಹಾ ಹಾ ನಾಯಿ ಬೇರೆ ಬೊಗಳ್ತದವೆ, ಹಾ ದನ ಎಲ್ಲ ಕೂಗ್ತದವೆ. ಹಾ ಯಾರೋ ಬಂದಂಗಾತು. ಈ ಕೆಸರಲ್ಲಿ ನಮ್ಮ ರೋಡಲ್ಲಿ ಯಾವನ್ ಬರೋನ್ ಮರ? ಯಾರಿರ್ಬೋದು? ಊರ್ ನೋಡು. ಹಾ ಚೂರು ಸೈಡ್ ಕೊಡಿ ನೋಡೋಣ. ಕಾಣಲ್ಲ, ಚೂರು ಈ ಕಡೆ ಬನ್ನಿ. ಕಿಡೂರಿನ ಗವಿಯಲ್ಲಿ ತೋಳಗರು, ತೋಳಗರ ತಾಯಿಯಲ್ಲಿ ಯಮ. ಎಲ್ಲಿ ಸೋಮ? ಸೋಮ ಒಳಗಿದ್ದಾನೆ. ನೀವ್ಯಾರು? ಹಗ್ಗ ಎಲ್ಲ ಇಟ್ಕೊಂಡ್ ಬಂದಿದ್ದೀರಾ. ಇಲ್ಲಿ ಯಾರಾದ್ರೂ ದನ ಕೊಡೋದು ಯಾವುದು ಇಲ್ಲ. ಒಂದು ಎರ್ಬಿಟ್ರೆ ಎತ್ತುಗಳು 1-2 ಇದ್ದಾವೆ. ಒಂದು 3-4 ಬೀಜದ ಹೊರಗಿದೆ. ಬೇಕಾದ್ರೆ ಹೊಡ್ಕೊಂಡು ಹೋಗಿ, ಯಾರು ಕೇಳೋರಿಲ್ಲ. ಬಂದಿದ್ದು ಕೊಂತ ಬಂದಿದ್ದಾನೆ. ನೋಡಕ್ ಹಿಂಗಿಲ್ಲ ಮಾರಾಯ. ಆದ್ರೂ ಚೂರು ಡೌಟ್ ಉಂಟು. ಅದಕ್ಕೂ ಚೂರು ಒಳಗೆ ಕೂರ್ಸಿ ಮಾತಾಡೋಣಲ್ಲ. ಕೂರ್ಸಣ? ಹಾ ಸರ್ ಕೂರ್ಸಣ. ಅಲ್ಲ, ಒಂದು ಚಾಪೆ ಹಾಕು. ಸಂಬರ ಮಾರಾಯ, ಬೇಗ ತಂದೆ. ಬನ್ನಿ ಕುತ್ಕೊಳ್ಳಿ. ನಮಗೆ ಚಾಪೆ ಹಾಕುತ್ತಿದ್ದಾರಲ್ಲ. ನಮಗೆ ಸಿಂಹಾಸನ ಆಸನ ಬೇಕು. ಹಾಸನ? ಇಲ್ಲಿ ಹಾಸನೂ ಇಲ್ಲ, ಬೆಂಗಳೂರು ಇಲ್ಲ. ಚಾಪೆ ಇದೆ, ಬೇಕಾದ್ರೆ ಕೂರಿ, ಇಲ್ಲದಿದ್ರೆ ಜಾರಿ. ಸರಿ ಸರಿ ಇಲ್ಲ ನನಗೆ. ಯಾಕ? ಹಾಂ ಹೇಳಿ, ಡೌಟ್ ಉಂಟಂತ. ಒಳ ಕೂರಿಸಿ ಮಾತಾಡ್ಬೇಕು ಚೂರು. ಆಮೇಲೆ ಏನಿದ್ರು ಹಾಂ ಗೊತ್ತಾಗಲ್ಲ ಬಾಯ್ಲಾಗಿ. ಬನ್ನಿ ಒಳಗೆ. ನೋಡು, ಯಾರು ನೀವು? ಇಲ್ಲೇ ಯಾಕೆ ಬಂದ್ರಿ? ಯಾರು ನೀವು? ಇಲ್ಲೇ ಯಾಕೆ ಬಂದ್ರಿ ಅಂತ. ನಾನು ಯಮ. ನೀನು ಯಮ ಆದ್ರೆ ನಾನು ಸೋಮ, ಅವನ ರಾಮ. ಅವ ಯಾರು ನಿಮ್ ಜೊತೆ? ಚಿತ್ರಗುಪ್ತನ? ಚಿತ್ರಗುಪ್ತ ರಜೆಯಲ್ಲಿದ್ದಾನೆ. ಪಾಶವನ್ನು ಹಿಡಿದುಕೊಂಡಂತ ಇವನು ಶನಿ.
ಕಳಿಸಿ ಹಾ. ಇವಾಗ ಮಂಗ ಮಾಡು ಹಾ. ಒಂದು 5 ನಿಮಿಷ ಮಾತಾಡಿ ರಪ್ಪ ಬರ್ತೀನಿ ಆಯ್ತಾ? ಹಾ ಸರಿ. ಗೌಡ್ರನ್ನ ಫೋನ್ ಬೇರೆ ಬರ್ತಾ ಇದೆ. ಸೋಮ ಏನ್ ಮಾಡ್ತಾರೋ ಗೊತ್ತಿಲ್ಲ, ಯಮ ಬೇರೆ ಬಂದಿದ್ದಾನಲ್ಲ, ಹಾಗಾಗಿ ನೋಡೋಣ. ಹಲೋ ಹಲೋ, ನೋಡ್ರೆ ಏನು ಮಾರೆ ಬರಲೇ ಇಲ್ಲ? ನಾನು ಬೆಳಿಗ್ಗೆ ನಿಮ್ಮನೆಗೆ ಅಂತಾನೆ ಹೊರಟು ಕೂತಿದ್ದೆ ಗೌಡ್ರೆ. ಏನಾಯ್ತಲ್ಲಿ? ಅಷ್ಟೊತ್ತಿಗೆ ಇಲ್ಲಿ ಯಾವನೊಬ್ಬ ಯಮ ಅಂತ ಬಂದು ಕೂತು ಬಿಟ್ಟನಲ್ಲ ಗೌಡ್ರೆ ಜೊತೆಲಿ. ಇದೊಂದು ಹೇಳಕ್ ಕಷ್ಟ ಆಗಿದೆ ನಿಮ್ಗೆ. ಯಮನ ಯಮ ಅಂತ ಗೌಡ್ರೆ. ಯಮನ ಭೀಮನ ಇಲ್ಲಿ ಪೈಪ್ ಹೇಳಕ್ ಜನ ಇಲ್ಲ, ಕರ್ಕೊಂಬವನ್ನ. ನಾನು ಹಂಗೆ ಲೆಕ್ಕ ಹಾಕಿದೆ ಗೌಡ್ರೆ, ಬೆಳಿಗ್ಗೆ ಬೇಗ ಬರುದು ಒಂದು 2 ಬ್ಯಾರ್ಲಲ್ಲ ಅಪ್ಪ ಹೊಡೆದು ಹೋಗುದಂತ ಲೆಕ್ಕ ಹಾಕಿದ್ದೆ. ನೋಡಿದ್ರೆ ಬಂದು ಕೂತಾನಲ್ಲ ಗೌಡ್ರೆ, ಎಂತ ಮಾಡೋದು ಗೌಡ್ರೆ? ಮಾಡೋದು ಇದೇ ಹೇಳ್ತೀವಿ. ಏನು ಮಾರೆ 15-20 ವರ್ಷದಿಂದ ಕೊನೆ ತೆಗೆಯೋದು ಸ್ಪ್ರೇ ಮಾಡೋದೆಲ್ಲ ನೀವೇ, ನಿಮಗೆ ಕೊಡ್ತಾ ಇದ್ದೀನಿ. ಅದ್ರ ಮತ್ತೆ 2 ಲಕ್ಷ ಸಾಲ ಬೇರೆ ಬಂತು. ನೀವು ಹೇಳಿದ್ರು ಸರಿನೇ ಗೌಡ್ರೆ. ಬೆಳಿಗ್ಗೆ ಬರ್ತೀರಾ, ಚೂರು ಮಳೆ ಬಂದ್ರೆ ಸಾಕು, ಮಹಾರಾಜ ಇರ್ತದೆ, ಕೋಟೆ ಮಹಾರಾಜ ಇರ್ತದೆ ಅಂತ ಮನೆಗೆ ಬಂದಾತು. 10 ಗಂಟೆಗೆ ತಿಂಡಿ ತಿಂದಾತು ವೈನಾಗೆ. ಮತ್ತೆ ಮಧ್ಯಾಹ್ನ ಏನಿಲ್ಲ, ಹೊಟ್ಟೆ ಬಿರಿಯಾನಿ ತಿನ್ಕೊಂಡು ಹೋಗೋದು ಸೀದಾ. ಗೌಡ್ರೆ ಹಂಗೆಲ್ಲ ಹೇಳ್ಬೇಡಿ ಗೌಡ್ರೆ. ಬರ್ತೀವಿ ಗೌಡ್ರೆ, ಒಂದು 9 ಗಂಟೆಗೆ ನಿಮ್ ತೋಟದಲ್ಲಿ ಇರ್ತೀವಿ ಗೌಡ್ರೆ. ಈಗ ನಮ್ಮ ಇವನಿಗೆ ಯಾರಿಗೆ ಶಿವಪ್ಪ ಅವನಿಗೆ ಯಾರು ಸಂಬಳ ಕೊಡೋದು ಮಾರೆ? ಸೀನಪ್ಪಗೆ. ಸೀನಪ್ಪ ಸಂಜೀವ ಅಲ್ಲ ಗೌಡ್ರೆ. ಓ ಸಾರಿ ಮಾರೆ, ಸೀನಪ್ಪ ಕೆಲಸ ಅಂತ ಈ ಟೆನ್ಷನ್ ನಂಗೆ ಮರ್ತೋಗಿದೆ ಅವನ ಹೆಸರು. ಓ ಹಿಂಗಾದ್ರೆ ಕಷ್ಟ. ಅವನಿಗೆ ಕೊಡಬೇಡ ಸಂಬಳ, ಸಂಜೀವ್ಗೆ. ಸಂಜೀವ್ಗೆ ಸಂಬಳ ಕೊಡಬೇಡ ಧರ್ಮಕ್ಕೆ. ಹೌದೌದೌದು ಮಾರ್ರೆ, ನಮಗ್ ಕೊಡುದೇ ಬಂದಾಗ ಈಗ ಎಷ್ಟೊತ್ತಿಗೆ ಬರ್ತೀರಾ? ಅಲ್ಲ ಕಣ, ಅವನ್ ಯಾರ ಹೇಳ್ತಿಯಲ್ಲ, ಯಮ ಯಮ ಯಮ್ಮ. ಹಾ ಯಮನ ಭೀಮನ ಕರ್ಕಬವನ್ನ. ಸರಿ ಸರಿ ಗೌಡ್ರೆ, ಕರ್ಕೊ ಬರ್ತೀನಿ ಅಂತ. ಇಲ್ಲಿ ಪೈಪ್ ಹೇಳಕ್ಕೆ ಯಾರಿಲ್ಲ. ಸರಿಯಾಗಿ ಬರ್ತೀರಲ್ಲ? ಇನ್ನು 1 ಗಂಟೆ ನಿಮ್ ತೋಟದಲ್ಲಿ ಇರ್ತೀನಿ ಗೌಡ್ರೆ. 1 ಗಂಟೆ ಎಲ್ಲ ಕಾಯಕ್ಕಾಗಲ್ಲ, ಅರ್ಧ ಗಂಟೆಲಿ ಬರ್ಬೇಕು. ನೀವು ತೋಟದಾಗ ನೀರಿ ತಲೆ ಬಿಸಿ ಮಾಡ್ಬೇಡಿ, ನಾನು ಬರ್ತೀನಿ ಅಂತ ಹೇಳದ್ನಲ್ಲ. ಆಯ್ತು ಆಯ್ತು ಆಯ್ತು. ಸರಿ ಸರಿ ಗೌಡ್ರೆ. ಆಯ್ತು ಆಯ್ತು. ಈ ಗೌಡ್ರದೊಂದು ಸವಾಸ ಅಲ್ಲ ಮಾರ್ರೆ, ಕೊಡೋದು ಮೂರ್ಖ ಸಂಬಳ. ಸೋಮನ ಕರ್ಕೊಂಡು ಹೋಗ್ಲಿಕ್ಕೆ ಯಮ ಬಂದಿದ್ದಾನೆ. ಆದ್ರೆ ಗೌಡ್ರು ಸೋಮನ ಕಾಯ್ತಾ ಇದ್ದಾರೆ. ಇವ್ರು ಔಷಧಿ ಹೊಡೆಯಕ್ಕೆ ಹೋಗ್ತಾರೋ ಇಲ್ವೋ, ಇನ್ನೇನ್ ಕಥೆನೋ. ಯಮ ಕರ್ಕೊಂಡು ಹೋಗ್ತಾರೋ ಗೌಡ್ರು ಕರ್ಕೊಂಡು ಹೋಗ್ತಾರೋ ಮಾತ್ರ ಗೊತ್ತಿಲ್ಲ. ಬಟ್ ಸೋಮ ಹೋಗ್ಲೇಬೇಕು. ಬನ್ನಿ ಬನ್ನಿ. ಬನ್ನಿ ಕುತ್ಕೊಳ್ಳಿ. ಮಹಾರಾಜ, ನಿಮಗೆ ಈ ಸಿಂಹಾಸನವಿದೆ. ಈ ಸಿಂಹಾಸನ ನಮ್ಗೆ ಆಗುವುದಿಲ್ಲ. ನಮ್ಮ ಥರದ್ದೇ ಒಂದು ಸಿಂಹಾಸನ ಇದ್ರೆ ಕುಳಿತುಕೊಳ್ತೇವೆ. ನಾನು ಹೋಗ್ತೀನಿ, 1 ವಾರ ಬಿಟ್ಟು ಬರ್ತೀನಿ. ಅದ್ರಲ್ಲಿ ಕೂರ್ತೀರಾ? ಯಾಕೆ? ಇಲ್ಲ, ಇದು ಒಂದೇ ಇರೋದು. ಕೂರೋದಾದ್ರೆ ಕೂರಿ, ಇಲ್ಲಾಂದ್ರೆ ಜಾರಿ. ಶನಿ ಆಗಲಿ, ಇಲ್ಲಿ ಇದೇ ತರ ಸಿಂಹಾಸನ ಇರುವುದಲ್ಲ. ಕುಳಿತುಕೊಂಡ ಏನು ಮಾಡ್ತಿದ್ದಾನೆ? ಕೂರ್ಬೇಕಲ್ಲ ಮರ. ನಾನು ಇವನಿಗೆ ಸಿಂಹಾಸನವಿಲ್ಲ, ನನಗೆ ಇಲ್ಲ, ನಾನೇ ಚಾಪೆ. ನೋಡು ಶನಿ, ನಿನಗೆ ಸಿಂಹಾಸನ ಇಲ್ಲವಂತೆ. ಪರವಾಗಿಲ್ಲ, ಏನೋ ಒಂದು ಅಂದ್ರೆ ಕುತ್ಕೋ. ಅವನು ಏನು ಮಾಡುತ್ತಿದ್ದಾನೆಂದು ಒಂದು ಸ್ವಲ್ಪ ನೋಡು. ಯಾವುದೋ ಕೆಟ್ಟ ದ್ರಾವಣವನ್ನು ಸೇವಿಸುತ್ತಿದ್ದಾನೆ. ದ್ರಾವಣವೇ? ಇಲ್ಲಿಗೆ ಒಂಥರ ಕೆಟ್ಟ ದ್ರಾವಣ ತರ ಒಂಥರ ವಾಸನೆ ಬರ್ತಿದ್ಯಲ್ಲ. ಈ ಮಾನವ ಏನು ಮಾಡುತ್ತಿದ್ದಾನೋ. ಏನೋ ಬಾಯಲ್ಲಿ ನೆಂಚಿಟ್ಟಿದ್ದಾನೆ, ಕುಡಿಯುತ್ತಿದ್ದಾನೆ. ಯಮರಾಯ, ಸ್ವಲ್ಪ ನಿಮಗೆ ಕೊಡೋದಾ? ತಮಾಷೆ ನಿಲ್ಲಿಸು ಯಮ. ನಾನು ಬಂದಿದ್ದು ಸೋಮನ ಕರ್ಕೊಂಡು ಹೋಗ್ಲಿಕ್ಕೆ, ಜೊತೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ, ತಪ್ಪಾಯ್ತು. ಒಂದು ಸ್ವಲ್ಪ ಕುಡೀರಿ, ತಲೆಲ್ಲ ಬಿಸಿ ಆಗುತ್ತೆ, ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ಸ್ವಲ್ಪ ಕೊಡೋದಾ? ಏನು ಮಾಡಲಿ ಶನಿ?
ಯಮರಾಜ ಅಲ್ಲವೇ? ತೆಗೆದುಕೊಳ್ಳಿ. ಆಗಲಿ, ನೋಡೋಣ, ಒಂದು ಸ್ವಲ್ಪ ತಗೊಂತೀನಿ. ಮಾಡ್ತೀನಿ ನಿಮಗೆ. ಓ, ಅದು ನಿನಗೆ, ಅದು ನನಗೆ. ಹೌದೌದು. ತಗೊಳ್ಳಿ ಅಮರಾಯ, ಎಲ್ಲ ಕುಡೀರಿ. ಕುಡಿದ ತಕ್ಷಣ ನಿಮಗೊಂದು ಮಾತು. ಸ್ವಲ್ಪ ಬೇಡ ಯಮರಾಜರೇ, ನಿಮ್ಮ ಮುಂದೆ ನಾನು ಕುಡಿಯುತ್ತೆ. ಆದರೆ ನಾನಿಲ್ಲದಾಗ ನೀವು ಕುಡಿತಿ. ಈ ದುರ್ವಾಸನೆ ನೋಡಿದಾಗ ಇದು ಒಂಥರ ವಿಷ ಕಂಡಂಗೆ ಇಲ್ಲ ಕಾಣುತ್ತಿದೆಯಲ್ಲ. ಇಲ್ಲ ಇಲ್ಲ, ಅದಿದ್ರೆ ಎಲ್ಲ ಕೆಲಸಗಳು ಆಗುತ್ತೆ. ನಾನು ಯಮಾಂಡವ, ಏನಾಗುವುದಿಲ್ಲ ಅಲ್ಲವೇ? ಸ್ವಲ್ಪ ಸ್ವೀಕರಿಸುತ್ತೇನೆ. ಕೈ ಹಿಡೀರಿ ಅಣ್ಣ, ಕೈ ಹಿಡೀರಿ. ಅದೇನಿದು? ಇದು ನಕ್ಕೆ ಬಾಯಿಗೆ ನಾಲ್ಗೆ ಹಿಡಿದ್ರೆ ನಕ್ಕೋದು. ಅದ್ಭುತ. ಮೈಯೆಲ್ಲ ಒಂದು ತರ ರೋಮಾಂಚನವಾಗುತ್ತಿದೆ. ತುಂಬಾ ಖುಷಿ ಆಯ್ತು. ಆಯ್ತು. ಆದರೂ ಆ ಕೆಟ್ಟ ವಾಸನೆ ತಾಳಲಾರೆ ನಾನು. ಆದರೂ ಚೆನ್ನಾಗಿದೆ. ನಿನ್ನ ಹೆಸರೇನು? ರಾಮ. ರಾಮ. ಹಾ. ರಾಮ, ನಿಮ್ಮ ಊರಿನ ಇದೊಂದು ರೋಡ ಮಾರಾಯ. ನಾನು ನನ್ನ ವಾಹನ ಗೊತ್ತಲ್ವ ನಿನಗೆ? ಹೌದೌದು. ಕೋಣ. ಕೋಣ. ಹಾ. ಕೋಣದಲ್ಲಿ ಬಂದೆ. ಹಾ. ನನ್ನ ಕೋಣ ಹಾ. ಅರ್ಧ ದಾರಿಯಲ್ಲಿ ಬರುವಾಗ ಈ ಕೆಸರು ನೋಡಿ ಹಾ. ದರಿದ್ರಗಟ್ಟ ಕೋಣ ನನ್ನದು. ಹಾ. ಅದು ನನ್ನನ್ನು ಕೆಳಗೆ ಬಿಟ್ಟು ಹಾ. ಒಂದು ಸಲ ನಮಸ್ಕಾರ ಮಾಡಿ, ಹಾ. ಯಮರಾಜರೇ ನನ್ನಿಂದ ಆಗುತ್ತಿಲ್ಲ, ಹಾ. ನಾನು ನನ್ನ ಲೋಕಕ್ಕೆ ವಾಪಸ್ ಹೋಗ್ತೇನೆ ಅಂತ ಹೇಳಿ ಹಾ. ನನ್ನನ್ನು ಅಲ್ಲಿ ಇಳಿಸಿ ಹಾ. ಸೀದಾ ಹೋಗಿಬಿಡ್ತು. ಹಾ. ಏನು ಮಾಡುವುದು ನಾನು? ಹಾ. ಇವ ಸತ್ತಕಲ ಮಕ್ಕಳು, ಇವ ಶನಿ ಇದ್ದಾನಲ್ಲ, ಇವನಿಗೆ ನಮ್ಮ ಭಾಷೆ ಹೊರಲು ಶಕ್ತಿ ಇಲ್ಲ. ಹಾ. ತುಂಬಾ ದೊಡ್ಡದಿದೆಯಲ್ಲ ಭಾಷೆ, ಹೌದೌದು. ಅವನಿಗೆ ಆಗುದಿಲ್ಲ. ಹೌದು. ಏನು ಮಾಡುವುದು? ಯಮರಾಜರೇ, ನಾನು ನಿಮ್ಮ ಸೊಂಟದ ಮೇಲೆ ಕೂರ್ತೇನೆ ಅಂತೇಳಿ ಹಾ. ಅವನು ಕೂರಿಸ್ಕೊಂಡು ಬಂದೆ. ಹಾ. ಅಷ್ಟೊತ್ತಿಗೆ ಇನ್ನು ನನ್ನ ಹತ್ರ ಈ ಊರಿಗೆ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹಾ. ಒಂದು ಆಟೋಕ್ಕೆ ಹೇಳಿದೆ. ಹಾ. ಆಟೋ ಗೊತ್ತಲ್ಲ ನಿಮಗೆ? ಗೊತ್ತು ಗೊತ್ತು. ಈ ಇದ್ರಲ್ಲಿ ಆಟೋ ಅಂತ ಹೇಳ್ತಾರಂತೆ, ಯಾರೋ ಹೇಳಿದ್ದು ಕೇಳಿದ್ರು, ಹಾ. ನನಗೆ ಗೊತ್ತಿಲ್ಲ. ಹಾ. ಅವನು ಅರ್ಧ ದಾರಿಯಲ್ಲಿ ನನ್ನ ಇಳಿಸಿ ಹಾ. ಬಿಟ್ಟು ಹೋಗ್ತೀನಲ್ಲ, ಹಾ. ಫುಲ್ ಬಾಡಿಗೆ ತಗೊಂಡ್ಬಿಟ್ಟ. ಛೆ, ಛೆ, ಛೆ. ಕೊಟ್ಟೆ, ಏನು ಮಾಡಲಿ? ಹಾ, ಹೌದು. ಯಾಮಾದ ನಿನಗಾಯ್ತು, ಬಾಡಿಗೆ ಕೊಡು ಹೋಗ ಅಂತ. ಏನು ಮಾಡಿ ಹಾ. ಕೊಟ್ಟು ಬಂದೆ. ಹಾ. ಇವನನ್ನು ಕರ್ಕೊಂಡು ಬರ್ಬೇಕಾದ್ರೆ ನನಗೆ ಸುಸ್ತಾಯ್ತು. ಹಾಗೆ ಇನ್ನ ದ್ರಾವಣ ಕುಡಿದ ಮೇಲೆ ಏಕೆ ಒಂದು ತರ ಉಲ್ಲಾಸ ಆಗ್ತಿಲ್ಲ. ಮರಾಯ. ಊರ ಯಮ. ಸರಿ ಸರಿ, ತಪ್ಪಾಯ್ತು. ಮರಾಯ, ನೀವು ಹೇಳಿದ್ರಲ್ವ ನಮ್ಮ ಸೋಮನ ಕರ್ಕೊಂಡು ಹೋಗ್ತೀನಿ ಅಂತ. ರೋಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದು. ಹೌದು. ಅವನು ಇಲ್ಲಿ ತುಂಬಾ ಖುಷಿಯಾಗಿದ್ದಾನೆ ಅಲ್ವಾ? ನೀವು ಏನಕ್ಕೆ ಇಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ತೀರಾ? ನಾನು ಆ ಲೋಕದಲ್ಲಿ ಹಾ. ಅವನನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಹಾ. ಶನಿಯನ್ನ ಬಿಟ್ಟೆ. ಹಾ. ಇವನಿಂದ ಸಾಧ್ಯವಾಗಲಿಲ್ಲ. ಹಾ. ಮತ್ತೊಂದು ಸಲ ಒಂದು ವಾಹನ ಅಪಘಾತ ಮಾಡಿಸಿದೆ, ಹಾ. ಅದರಿಂದ ನಾವು ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾ. ಮತ್ತೊಂದು ಸಲ ಒಂದು ದೊಡ್ಡ ರೋಗವನ್ನು ಬಿಟ್ಟೆ, ಹಾ. ಅದರಿಂದ ನಾವು ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಮತ್ತೊಂದು ಸಲ ಯಾವ ಊರದು? ಕೇರಳದಲ್ಲಿರುವಾಗ ಹಾ. ಒಂದು ಘಟಸರ್ಪವನ್ನೇ ಬಿಟ್ಟೆ, ಹಾ. ಅದು ಅವನಿಗೆ ಕಚ್ಚಲಿಲ್ಲ. ಹಾ. ಅವನ ಇದು ಚೆನ್ನಾಗಿತ್ತು. ಹೌದು. ತುಂಬಾ ಎಲ್ಲ ಮಾಡಿದೆ. ಹಾ. ಅವನು ಅದಕ್ಕೆ ಖುದ್ದಾಗಿ ಬಂದೆ ನಾನೇ. ಹಾ. ಹಾಗೆ ಅಲ್ಲಿ ಒಳಗಡೆ ಕೇಬಿನ್ ಕೋವಿಡ್ ತಾವ ಉಂಟಾಕಿ ತೆಗಿತೀನಿ ಇಲ್ಲೇ. ಇಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ ಇವನೇನು? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಕೇಳು, ಇಲ್ಲಿ ಹೇಳೋದು ಕೇಳು, ಹೇಳೋದಿಲ್ಲ, ಹೇಳೋದು ಕೇಳು. ಅವನು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದಾನೆ ತೋರಿಸುತ್ತಾನಂತೆ ಅಲ್ವಾ? ಸೋಮ, ಅವನು ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ.
ಅವನು ಕರ್ಕೊಂಡು ಹೋಗೋದು ಬೇಡ, ಅವನ್ನೇ ಇಲ್ಲಿ ಇರಂಗೆ ಮಾಡೋಣ. ರಾಮ ನಾನು ಮಾಡ್ತೀನಿ, ರಾಮ. ಸುಮ್ಮನೆ ಇರಬೇಕು. ರಾಮ ಹಾಂ ನೀನು ಹೇಳ್ದಿ ಅಂತೇಳಿ ಬಿಡ್ತಿದ್ದೀನಿ, ಹಾಂ, ಇಲ್ಲಾಂದ್ರೆ ಅವನು ಗೊತ್ತಲ್ಲ. ಸುಮ್ಮನೆ ನಿಂತ್ಕೋ, ಸುಮ್ಮನೆ ನಿಂತ್ಕೋ. ಯಮರಾಯ ದೂರ ನಿಂತು ಮಾತಾಡೋ ಜಮ. ಯಮರಾಯ ಯಮರಾಯ ಏನು ನಾನೇ ಯಮ, ಹೇಳು. ಹಾಂ, ನೀವು ಅವ್ನು ಕರ್ಕೊಂಡು ಹೋಗ್ತೀನಿ ಅಂತೀರಾ? ಅವನು ಇಲ್ಲಿ ಎಷ್ಟು ಖುಷಿಯಲ್ಲಿದ್ದಾನೆ ಗೊತ್ತಿದೆಯಾ ನಿಮಗೆ? ನಮಗೆ ಗೇಪಿನ ಕೋವಿ ತೋರಿಸುವುದು ಖುಷಿ. ಸಮಾಧಾನ ಮಾಡ್ಕೊಳ್ಳಿ ಯಮರಾಯ. ಮುಂದೂಕು ತೋರಿಸುತ್ತಾನೆ ಮಾನವನೇ. ನನಗೆ ಗೊತ್ತಿಲ್ಲ, ಚಿಕ್ಕವನು ಏನೋ ಒಂದು ತಪ್ಪು ಮಾಡಿದ್ದಾನೆ, ಕ್ಷಮೆ ಇರಲಿ. ಅವನಿಗೆ ಏನು ಗೊತ್ತಿಲ್ಲ, ತಿಳಿದವನು. ನೀವು ಇಲ್ಲಿಂದ ನೋಡು, ಅವನನ್ನು ಅವನ ಕುರುಚನ್ನು ಮೀಸೆ ತಿರುಗಿಸುತ್ತಾನೆ, ನನ್ನ ಮೀಸೆ. ಸಮಾಧಾನ ಮಾಡ್ಕೊಳ್ಳಿ ಯಮರಾಯ, ಸಮಾಧಾನ ಮಾಡ್ಕೊಳ್ಳಿ. ನೀವು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರ. ಅವನು ಇಲ್ಲಿ ಎಷ್ಟು ಖುಷಿಯಲ್ಲಿ ಇದ್ದಾನಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಒಂದಿನ ಇಲ್ಲಿ ಇದ್ದು ಹೋಗ್ಬೇಕು. ನಾನಿರುವುದೇ. ಹಾ, ನಮ್ಮ ಲೋಕದಲ್ಲಿ ತುಂಬಾ ಕೆಲಸವಿಲ್ಲ ಯಮರಾಜ. ಹೌದು, ನಮ್ಮ ಲೋಕದಲ್ಲಿ ತುಂಬಾ ಕೆಲಸವಿದೆ. ನಾವಿಲ್ಲಿರುವುದೇ. ನೀವು ಅವನು ಖುಷಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಇರ್ಲೇಬೇಕು. ಏನು ಮಾಡಲಿ ಶನಿ? ಬಾಡಿಗೆ ಕೊಟ್ಟಿದ್ದೇವಲ್ಲ, ಒಂದು ದಿನ ಇದ್ದು ನೋಡೋಣ. ಹಾ, ಬಾಡಿಗೆ ಮಾಡಿಕೊಂಡು ಬಂದಿದ್ದೇವಲ್ಲ, ಇರೋಣ ಒಂದು ದಿವಸ ಇದ್ದು ನೋಡ್ಕೊಂಡೆ ಹೋಗಿ ಬಿಡುವ. ಆಯ್ತು, ಆಯ್ತಾ? ಅವನು ಇವತ್ತು ಇಲ್ಲಿರಿ. ಮತ್ತೆ ಇನ್ನೇನ್ ಮಾಡಿದ್ದಾನ ಅವನು? ನಾನು ಅವನಿಗೆ ಏನು ಮಾಡಿದೆ ಎಂದು. ಹಾ, ಹಾಗೆ ಬಾ, ದೂರ ನಿಲ್ಲು. ಮತ್ತೊಂದು ಸಲ ಒಂದು ಹುಡುಗಿಯನ್ನು ಪ್ರೀತಿಸುವಂತೆ ಮಾಡಿದೆ. ಹಾ, 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 ದೂರ ಹಾ, ಪ್ರೀತಿಸಿ ಹಾ, ಬೇರೊಬ್ಬನ ಜೊತೆ ಮದುವೆ ಮಾಡಿಸಿದೆ. ಹಾ, ಹಾ. ಆಗಲಿಲ್ಲ. ಹಾ, ಒಂದು ಸಲ ತೊಂದು ರೋಗವನ್ನು ಬಿಟ್ಟೆ, ಹಾ. ಎಡನೆಲೆಯನ್ನು ಬಿಟ್ಟೆ, ಹಾ, ಅವನಿಗೆ ಆಗಲೇ ಇಲ್ಲ. ಹಾ. ಒಟ್ಟಾದರೂ ಇವನು ಭಾರಿ ಖುಷಿಯಿಂದ ಇದ್ದಾನಲ್ಲ, ಅದಕ್ಕೆ ಕಾರಣವೇನು? ಕಾರಣ ಇವತ್ತು ನೀವು ಇದ್ದು ನೋಡ್ಕೊಂಡು ಹೋಗಿ ಅವನು ಎಷ್ಟು ಖುಷಿಯಾಗಿದೆ ಅಂತ ನೋಡ್ಕೊಂಡು ಹೋಗ್ಬೇಕು ನೀವು. ಏನು ಮಾಡೋಣ ಸರಿ? ಒಂದು ದಿನ ಇದ್ದು ನೋಡೋಣ. ಸರಿ, ಆಗಲಿ, ಇರುತ್ತೇವೆ. ರಾಮ ಹಾ, ಹೋಗೋಣ, ಲೇಟ್ ಆಗಿದೆ, ಹೋಗೋಣ. ಅವ್ರನ್ನೂ ಕರಿ. ಇಡೀ ಯಮರಾಜ ಹೋಗೋ ದಾರಿಯಲ್ಲೆಲ್ಲ ಸ್ವಲ್ಪ ತೊಂದರೆಗಳಿದೆ, ಸ್ವಲ್ಪ ನಿಂತ್ಕೊಳ್ಳಿ. ಏನು ತೊಂದರೆ? ನನಗೆ ತೊಂದರೆ. ಏನಿದು? ಅದು ನಿಮ್ಮ ಕಾಲಿಗೆ ಕೊಚ್ಚಿತಾಗದಂತೆ ಯಮರಾಜ. ಹೋ ಹೋ ಹೋ, ಒಚ್ಚೆದಾಗದಂತೆ ಆಗಬಹುದು. ಹಾಕೊಳ್ಳಿ ಯಮರಾಯ. ಇದನ್ನು ಹೇಗೆ ಹಾಕುವುದು? ಹಾಕಿ ಸತ್ತೋಗೇನು ನೋಡ್ಕ. ಯಮರಾಯ, ಹಾಕೊಳ್ಳಿ ಹಾಕೊಳ್ಳಿ. ಅದಲ್ಲ, ಹಾಕೊಳ್ಳಿ ಹಾಕೊಳ್ಳಿ. ಓಹೋ, ಇದಕ್ಕೆ. ಓ, ಬಾದುಕೆ. ಹಾ, ಹಾ, ಹಾ. ಸರಿ ಹಾಕಟ ಇಲ್ಲ ಮಾರಾಯ. ರಾಮ ಟೈಮ್ ಆಯ್ತು, ಹೌದು. ಹೋಗೋಣ. ಹೋಗುವ ಯಮರಾಯ. ಇದು ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲಲ್ಲ. ಎಂತ ಬಾದುಕೆ ಮಾರ ನಿನ್ನದು. ಒಂದು ನಾನೇ ಹೊತ್ಕೊಂಡು ಸಾಯ್ಬೇಕೇನ ಇನ್ನು. ಹೊಡಿಬೇಡಿ ಅಂದ್ರೆ ಕೇಳೋದಿಲ್ಲ ಮಾರಾಯ. ಊರ ಹೊರ ಹೊರಿಸಿ ಸಾಯದು ಮಾರಾಯ. ಸೋಮನ ಯಮ ಕರ್ಕೊಂಡು ಹೋಗ್ಬೇಕಂತ ಬಂದ್ರೆ ಇಲ್ಲಿ ನೋಡಿದ್ರೆ ರಾಮ ಸ್ವಲ್ಪ ಕೊಟ್ಬಿಟ್ಟು ಭಂಗ ಮಾಡಿದಾನೆ. ಈಗ ರಾಮ ಯಮ ಕರ್ಕೊಂಡು ಗೌಡ ದೊಡ್ಡ ಹೊಡಿತಾರೆ. ಯಾರು ಔಷಧಿ ಹೊಡಿತಾರೋ ಏನ್ ಕಥೆನೋ ನೋಡೋಣ. ಸಂಜೀವ ಸೌಕರ್ಯ ಇಲ್ಲಿ ಮಾರ್ರೆ, ದಾರಿ ನೋಡಿ ಸಾಕಾಯ್ತಲ್ಲ. 9:30 ಆತಲ್ಲ ಸೌಕರ್ಯ. ನಮ್ಮ ನೋಡಿದ್ರೆ 6 ಗಂಟೆಗೆ ಬರೋದು ಕೇಳ್ತೀರಾ? ನೋಡೋಣ, ಕರ್ಕೋತಿರೋ. ಓ ಇಂಥ ಸೌಂಡ್ ಆಯ್ತು ನೋಡು, ಬಂದ್ರೇನಂತ. ರಾಮ
ಬಂದ್ರ ಮರೆ ಬಂದ್ರು ಸೌಕರ್ಯ ಮಾತು ಕೇಳ್ದಂಗೆ ಆಗ್ತದೆ. ಸೋಮಣ್ಣ ಅಂತೂ ಬಂದಿರಲ್ಲ. ಸಂಜೀವಣ್ಣ ಹಾ. ನಾವು ಮಾತು ಕೊಟ್ಟ ಮೇಲೆ ಗೊತ್ತಲ್ಲ. ಅಲ್ಲ ಈ ಸೌಕರ್ ಅರ್ಜೆಂಟ್ ಆಗ ಹಾ. ಬೆಳಿಗ್ಗೆ 8:00 ಒಂದು ಬ್ಯಾರಲ್ ಕಳ್ದೀನಿ. ನೀವೆಲ್ಲರೂ ಬರಲ್ಲ ಅಂದಿದ್ರೆ ನಮ್ಮ ಪಿಕ್ಚರ್ ಬಿಡಿಸ್ತಿದ್ರಿ ಇವತ್ತು. ಈ ರಾಮಪ್ಪ ಬೇಗ ಬರುದಿಲ್ಲ ಎಂತ ಮಾಡ್ತಾರ ಮಾರೆ. ಉಡಿಬೇಡಿ ಅಂದ್ರೆ ಕೇಳ್ತೀರ ನೀವು. ಇದೇನು ನೆತ್ತರು ಏನು ಹುಳ ಶನಿ ನೋಡು ಎಲ್ಲಿದ್ದಾನೆ ಶನಿ. ನೀ ಯಾ ಸೀಮೆ ಅಮ್ಮ ಮಾರೆ ಜಿಗಣೆ ಗೊತ್ತಿಲ್ಲ ನಿಂಗೆ. ಅದೇನದು ಅದು ಒಂದು ಕಚ್ಚುತ್ತೆ ತಗೊಂಡು ಬಿಸಾಕು ಸೀದಾ ಬರ್ತದೆ ಅದು. ಜಿಗಿಣೆ ಹಾ ನಮ್ಮ ಲೋಕದಲ್ಲಿ ಜಿಗಿಣೆಗಳೆಲ್ಲ ಇಲ್ಲ ಮಾರ್ರೆ. ಅದೇನಿದೆ. ಯಾಕಂತ ಹೇಳಿದ್ರೆ ಹಾ. ನಾನು ಬೆಂಗಳೂರು ಬಿಟ್ಟು ತುಂಬಾ ವರ್ಷಗಳಾಯ್ತು. ಹಾ ಹಾ ಆ ಯಮಲೋಕ ಬಿಟ್ಟು ಹಾ. ಯಮಲೋಕ ಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ನಾನು. ಹಾ. ಅಲ್ಲಿ ವಾಹನಗಳು ಬರೀ ಹೊಗೆ ಮಾತ್ರ. ಹಾ. ಆ ಜಿಗಿಣೆಗೆ ಏನಾದ್ರೂ ನಿಮ್ಮ ಲೋಕದಲ್ಲಿ ಔಷಧಿ ಇದೆಯೇ? ಹಾ ಔಷಧಿ ಇದೆ. ಹಾ. ನಮ್ಮ ಝೀರೋ ಮೆಮೊರೀಸ್ನಲ್ಲಿ ಹುಳಿಮುರುಗ ಅಂತ ಇದೆ. ಅದ್ರಲ್ಲಿ ನೋಡಿದ್ರೆ ಸಿಗುತ್ತೆ ಔಷಧಿ. ಇರಬಹುದು ಇರಬಹುದು. ಹಾ ಸಂಜೀವಣ್ಣ ಸೋಮಣ್ಣ ಮಿಷನ್ ಸರಿ ಉಂಟಲ್ಲ. ಮಿಷನ್ ನೋಡಿ ನಿನ್ನೆ ಸೌಕರ್ ನೀವು ಇವತ್ತು ಬರ್ತೀರಾ ಅಂತ ಹೇಳಿ ಹಾ. ಕಳ್ಸಕ್ಕೆ ತಗೊಂಡೋಗಿ ಹಾ. ಎಲ್ಲಾ ಸರ್ವಿಸ್ ಮಾಡಿಸಿ ಹಾ. ಇದ್ಯಾವುದೋ ಹೊಸ ಮಿಷನ್ ಅಂತೆ. ಅದನ್ನ ತಂದಾರೆ ಹೊಸ ಕ್ವಾಲಿಟಿ. ಸರಿ ಸರಿ ಹಾ. ನಮ್ಗೆ ಗೊತ್ತಿರ್ತದೆ ಒಂಚೂರು ಎಕ್ಸ್ಪರ್ಟ್ ಅಲ್ಲ ಅದ್ರಲ್ಲ. ಸಂಜೀವಣ್ಣ ನೀವು ರೆಡಿ ಮಾಡಿ ಮತ್ತೆ ಲೇಟ್ ಆಗಿದೆ. ಸಂಜೀವಣ್ಣ ಹಾ ಮಿಷನ್ ಸರಿ ಉಂಟಲ್ಲ. ನೀವು ತಲೆ ಕೆಡ್ಸೋದು ಬೇಡ ರಾಮಣ್ಣ. ನೀವು ಗಟ್ಟಿ ನಿಂತು ನಮ್ಗಷ್ಟೇ ಸಾಕು. ಹಾ ಹಾ ನಾನೀಗ ಔಷಧಿ ಹೊಡಿತೀನಿ. ಹಾ ಈಗ ನಾನು ಔಷಧಿ ಹೊಡಿತೀನಿ. ಆಗ್ಲಿ ಹಾ ನೋಡೋಣ. ಮಿಷನು ಮರ ಹತ್ತಿ ಮೇಲೆ ಹಾ ಮಿಷನ್ ಸರಿ ಇಲ್ಲ ಹೌದು ಅಂತ ಹೇಳಿದ್ರೆ ಸೂಕ್ಷಿತ ಅಂತ ತೋಟಕ್ಕೆ ಬರಲ್ಲ. ಈ ರೋಡಾಗ ಬರೋಕೆ ಸಾಧ್ಯವೇ ಇಲ್ಲ. ಗಾಡಿ ತಗೊಂಡು ಅಂತ ಗಾಡಿಯವ್ರಂತೂ ಬರಲ್ಲ. ಬರಲ್ಲ. ನೀವು ಹೊತ್ಕೊಂಡೇ ಹೋಗ್ಬೇಕು. ಇಲ್ಲ ಹಾ. ಇವತ್ತು ತಲೆ ಬಿಸಿ ಮಾಡೋದು ಬೇಡ. ಹಾ. ಎಲ್ಲ ವ್ಯವಸ್ಥೆ ಆಗಿದೆ. ಹಾ. ಇನ್ನು ಸ್ಟಾರ್ಟ್ ಮಾಡೋದು ಮರ ಹತ್ತುದು ಪಡಿಯುದು ಅಷ್ಟೇ ಕೆಲಸ. ಹಾಗೆ ಹಂಗೆ ನೋಡೋಣ. ಸಂಜೀವ ಸೌಕರ್ಯ ಕಲ್ತ್ರ್ಯಾ ಬಾಯಿಲಿ ಹೇಳಿ. ಯಾಕ ರಾಮನ್ ಕೈಕಾಲು ಬೆಳಗ್ಗೆನೆ ಆಟ ದಿಟ್ಟಿ ಹೋಗ್ತಿದಾವ ಮರೆ. ಅಲ್ಲ ನಾನು ಬೆಳಿಗ್ಗೆ ಬಂದಾಗನೇ ನೋಡ್ದೆ. ಹಾ. ಆಗ್ಲೇ ಹೇಳ್ಬೇಕಂತ ಲೆಕ್ಕ ಹಾಕಿದೆ. ಹಾ. ಅವನು ಬೆಳಗ್ಗೆನೆ ಸೇವೆ ಆಗ್ಯದ ಅಂತ. ಒಂದಲ್ಲ ಒಂದು ಎರಡಾಗಿರ್ಬೋದು. ಸ್ವಲ್ಪ ಜಾಸ್ತಿ ಆಗ್ಯದ ಅಂತ. ಎಲ್ಲಾರು ಪುಣ್ಯಾತ್ಮ ಅವನ ಮರ ಹಚ್ಚಬೇಡ ಮರೆ. ಅಲ್ಲ ನಮ್ಮ ಕಾಲಿ ಕೇಡಿಟ್ಟ ಅಂಗಡಿಗೆ ಅವನ ಮರ ಇವತ್ತು ಹಚ್ಚೋದು ಬೇಡ. ಅವನು ಸವಾಸ ಬೇಡ ಒಂದು. ಹಾ ಹಚ್ಚಿ ಮತ್ತೆ ಅರ್ಧ ತೋಟ ಮಾರ್ಬೇಕು ಪರಿಸ್ಥಿತಿ ಬಂದತ್ತ ಮರೆ ನಮ್ಗೆ. ಅಯ್ಯೋ ಅದು ಯಾರಿಗ್ ಬೇಕು. ಸಂಜೀವಣ್ಣ ಓ ಸಂಜೀವಣ್ಣ ಹೋ ಕರ್ತೀರಾ ಸೋಮಣ್ಣ. ಅಲ್ಲ ಮಾರ್ರೆ ಹಾ ಇದ್ನಿ ಅಂತ ಇದು ಇಲ್ಲ ಅನ್ಸಿರ್ಲಿ ಯಂತ್ರ ಕಟ್ಕೊಂಡು ಹೋಗೋದೆ ಅಂತ ನಾನು ಒಬ್ಬನೇ ಜೀವ ತಿಂದು ಸಾಯ್ತಾರೆ ಈ ಸಾವುಕಾರ. ಎಂತ ಮಾಡಿ ಕಟ್ಟು ನಂತರ ಉಡ್ದಾರನ ಹಾಕಲ್ಲ ಮಾರ್ರೆ ನಾನು. ಇದ್ರನ್ನೇ ಕಟ್ಕೊಂಡು ಹತ್ತಿ ಸಾಯ್ಬೇಕು ಇನ್ನು. ಹಾ. ಯಾಕೆ ಹಿಂಗೆ ಸಾಯ್ತೀರ ಮಾರ್ರೆ. ಹಿಡೀರಿ ಸ್ವಲ್ಪ. ಏ ರಾಮ ಏನ್ ದಾಟಾಚಿ ಏ ರಾಮ ಬರ ಎರಡು ಕಾಕನ ಬರ. ಗುಡಿ ಸೌಕರ್ಯ. ನಾನಂತೂ ತಿನ್ಕತ್ತೀನಿ ತಡಿ. ಹಾ ಅಲ್ಲ ರಾಮಣ್ಣ ನೀವು ಬಂದ ತಕ್ಷಣ ಕೇಳ್ಬೇಕಂತ ಲೆಕ್ಕ ಹಾಕಿ ನಂಗೆ ಮರ್ತು ಹೋಗಿದಲ್ಲ. ಹೇಳಿ ಸಂಜೀವಣ್ಣ. ಈಗ ನಮ್ಮ ಸಾವುಕಾರ ತೋಟಕ್ಕೆ ನೀವು ಮಾಮೂಲಿ ಬರ್ತಿದ್ದರು ಸೋಮಣ್ಣ ನೀವು ಇಬ್ರೆ. ಹಾ ಇವರೊಂದು ಇಬ್ರು ಯಾರೋ ಹೊಸ ಜನಗಳು ಬಂದಾರಲ್ಲ ನೋಡಕ್ ಬೇರೆ ಒಂಥರ ಅದಾರೆ. ಬಾರಿ ಕೈ ಗದೆ ಹಿಡ್ದಾನೆ ಕೋಡದೆ. ಹಾ. ಹೆದರಿಕೆ ಆಗ್ತದಲ್ಲ ನೋಡಕ್ಕೆ. ಗೊತ್ತಾ ಸಂಜೀವಣ್ಣ ಹಾ ಅವನು ಇಲ್ಲಿ ಬಂದಿದ್ದಾನೆ. ಹೌದು. ಯಮ ಅಂತ ಹೇಳ್ತಿದ್ದಾನೆ. ಓಹೋ. ಎದುರುಗಡೆ ಹಾ. ಅವ್ನು ಮರ ಹತ್ಸಿ ಹಾ. ಔಷಧಿ ನಾನು ಹೊಡಿಸ್ತೀನಿ. ಅವನ ಕೈಲಿ ಸಾಧ್ಯನ ಮಾರ್ರೆ. ನಮ್ಮಲ್ಲಿ ಸಾಧ್ಯ. ಸುಮ್ಮನೆ ಇರಿ. ಹಾ. ಸಮಾಧಾನದಲ್ಲಿ ಇರಿ. ಹಾ ನಾನು ನೋಡಿ ಅವನು ಹತ್ತಿಸ್ಲಾ ಅಂದ್ರೆ ಮತ್ತೆ ಕೇಳಿ. ಏನೋ ನಿಮಗೂ ಸೋಮಣ್ಣಗೂ ಸಾವುಕಾರಿಗೆ ಬಿಟ್ಟಿದ್ದು. ಸರಿ. ಏನೋ ಹೇಳಕ್ ಬರೋದಿಲ್ಲ. ರಮಣ ಸೋಮಣ್ಣ ಅವಲ್ಲ ರಾಮ. ಇದು ಎದಡಿಕೆ ಮೋಜು. ಯಾಕೆ ಬಂದು ಸಾಯ್ತಾರ ಮರ. ಸಂಜೀವಣ್ಣ ಹಾ ಸ್ಟಾರ್ಟ್ ಮಾಡ್ತೀರಾ. ಮರಕ್ಕೆ ಹೋಗಿ ಸ್ಟಾರ್ಟ್ ಮಾಡೋಣ. ಸಂಜೀವಣ್ಣ ಅಲ್ಲ ಏನ್
ನೀವು ಮಿಷನ್ ಆಫ್ ಅಂತ ಲೆಕ್ಕ ಹಾಕ್ಬೇಡಿ, ಇದು ನಿನ್ನೆ ಶೋರೂಮಿಗೆ ಬಂದಿದೆ ಹೊಸ ಮಿಷನ್ ಎಲೆಕ್ಟ್ರಿಕ್. ಸ್ಟಾರ್ಟ್ ಮಾಡೋದು ಮಾತ್ರ ಪೆಟ್ರೋಲ್. ಮಾತಾಡಿ ಸಾಯ್ಬೇಡಿ ಮೇಲೆ ಬಗ್ಗೆ ಆಗ್ತಿಲ್ಲ ನಮ್ಗೆ. ಮತ್ತೆ ಹೋಯ್ ಹಾ ಅವರೇ, ಭಾಳ ನೋಡಿ, ಒಂದು ಡ್ರಮ್ ಇತ್ತು ಬೆಳಗ್ಗೆ ಹಾಕಿ ರೆಡಿ ಮಾಡಿ. ಈಗ ಎಲ್ಲಡಿಕೆ ಉಂಟಲ್ಲ ಹಾ. ನೀನು ತಿಂದು ಹಾ. ಆ ಬೆಂಗಳೂರಿನ ಅಂತ ಬಂದಾನಲ್ಲ ಯಮ್ಮ ಕಿರೀಟ ಇಟ್ಕಲ್ಲ ಅವನಿಗೆ ಒಂಚೂರು ಕೊಡು. ಮಾಡ್ತೀನಿ ಈಗ ಅವನಿಗೆ. ಬಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಡ. ಇಲ್ಲ ಇಲ್ಲ ಎಲ್ಲರೂ ಮರಗಿರ ಹಚ್ಚಿ ಕೆಳಗೆ ಬಿದ್ದ ಸೊಂಟ ಬಂದ್ಕಂದಾನ. ಅವರೇ, ಇದನ್ನು ಬಾಯಲ್ಲಿ ಹಾಕೊಳ್ಳಿ. ಏನಿದು? ಇದು ಎಲೆ ಅಡಿಕೆ ಇಟ್ಕೊಳ್ಳಿ. ಓ ತಾಂಬೂಲ. ತಾಂಬೂಲ ತಾಂಬೂಲ ಹಾಕಬಹುದೇ? ಹಾಕಿ ಯಮರಾಜ. ಬಾಯೆಲ್ಲ ಕಗೀತೇರಿ ಬಂದೆ. ಹೊಗೆ ಸೊಪ್ಪು ಕೊಡಿ. ಸಂಜೀವಣ್ಣ ಸೋಮಣ್ಣ, ಎಂತ ಬರೀ ನೀರೇ ಬರ್ತುಂಟಲ್ಲ ಮಾರ್ರೆ. ಬಡ್ಡಿ ಬಡ್ಡಿ ಕಟ್ಕೊಂಡಿದೆ ಬಡ್ಡಿ. ಸ್ವಲ್ಪ ಅಲ್ಲಾಡ್ಸಿ ಮಾರ್ರೆ. ಕೈ ಹಾಕ್ತೆ ನೋಡಿ ಸೋಮಣ್ಣ. ಹಾ. ಆ ಬೇಲಿ ಬದಿ ಮೂಲೆ ಮಾರ್ಕೊಂಡು ಬೀಳಲ್ಲ ಅಂತ ನೋಡಿ, ಅಲ್ಲಿ ಬಿದ್ದ ಕಾಣುದಿಲ್ಲ. ಸಂಜೀವಣ್ಣ ಹಾ ಔಷಧಿ ಹೊಡೆ ನಾವ ನೀವ ಓ ಸಾಕಾರಿಗೂ ತರಿಸ್ತಾನೀಗ ಸಡಿ ಆಗೈತೆ ನಿಮ್ಗೆ. ಅವರೇ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇದು ಹೊಗೆ ಸೊಪ್ಪು ತಿಂದ ಮೇಲೆ ಎಷ್ಟು ಖುಷಿ ಅಂದ್ರೆ ಅದೆಲ್ಲ ರುಮ್ಮನ್ನುತ್ತೆ. ಕಿವಿಯೆಲ್ಲ ಬಿಸಿ ಆಗುತ್ತೆ. ಸೌಕರ್ರೆ, ನೀವು ಬೇರೆ ಕೋಟ್ ಹಾಕಿ ಬಂದಿರಾ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಆ ಸೋಮ ನೀವು ಬರ್ಲಾ ಅಂತ ಹೇಳಿ, ನೀವು ದುಡ್ಡು ಕೊಡ್ಲಾ ಅಂತ ಹೇಳಿ, ನಿಮಗೇನಾರು ಹೊಡೆದ ಚೂರು ದೂರ ನಿಂತ್ಕೊಳ್ಳಿ. ಹೌದು ಮರ ಹೇಳ ಅವನಿಗೆ. ಈ ಸೌಕರ್ಯಕ್ಕೆ ಎಲ್ಲೆಲ್ಲಿಗೆ ಎಂತ ಬಟ್ಟೆ ಹಾಕಿಡ್ ಹೋಗ್ಬೇಕಂತ ಗೊತ್ತಾಗುದಿಲ್ಲ. ಸಂಜೀವಣ್ಣ ಹಾ ಯಮುನ ಚೂರು ದೂರ ನಿಲ್ಲಿಸ್ತೀರಾ? ಅವನು ಬಾರಿ ಕೋಡು ಗೀಡೆಲ್ಲ ಹಾಕಿಂಡನೆ, ನೋಡಕ್ ಬೇರೆ ಹೆದರಿಕೆ ಆಗ್ತದೆ ಮಾರ್ರೆ. ಸಂಜೀವಣ್ಣ ಹಾ ಕಾಲ್ಗಾರ್ಲಿರ್ತಿಗೆ ಹೇಳಿ ಆತ. ಅರ್ಧ ಖಾಲಿ ಆಗಿದೆ, ಒಂದೇ ಓಡಾಗಿದ್ದು. ಸರಿ ಸರಿ ಸರಿ. ಹಾ ರಾಮ, ಹಾ ಹೇಳಿ. ಇದನ್ನು ಉಗಿಯಬೇಕನ್ನಿಸುತ್ತಿದೆಯಲ್ಲ ನನಗೆ. ಇದು ಉಗಿರಿ ಸ್ವಾಮಿ. ಉಗಿಯಲೇ? ಓ ಉಗಿರಿ. ಇಲ್ಲೇ ಇಲ್ಲೇ ಮುಂದೆ ಉಗಿರಿ. ಸಂಜೀವಣ್ಣ ಓ ಸಂಜೀವಣ್ಣ ಮಿಷನ್ ಉಂಟು ಮಾರ, ಇಲ್ಲಿ ಮಿಷನು ಬಿಟ್ಟ ಬಿಟ್ಟೇನು ಮೂರ್ಖ. ಇನ್ನು ಮಾರಾಯ. ಸಂಜೀವಣ್ಣ ಹಾ ಎಷ್ಟು ಖರೀದಿ ಮಾಡ್ದೆ ಅವತ್ತಿಂದ ಅವತ್ತಿ ಚೂರು ಪ್ರೆಸರ್ ಕೊಡಿ. ಪ್ರೆಸರ್ ಕೊಡುದಾ? ಹಾ ಹಾ ಕೊಟ್ಟಿ ನೋಡಿ. ಹಾ ಇದು ಭಾರಿ ಜಾಸ್ತಿ ಆತ ಅಂತ ಹೊಗೆ ಹೋದಂಗ ಹೋಗ್ತಾನೆ. ಗೌಡ್ರು ಗೌಡ್ರು ಓ ಹಾಗೆಲ್ಲ ಹೋಯ್ತು. ಸೌಕರ್ಯ ಬದಿಲ್ಲ ಅದಾರೆ. ಚೂರು ಕಮ್ಮಿ ನೀವು ಕಮ್ಮಿ ಮಾಡುದಾ? ಹಾ ಅವನೇನು ಮಾಡುತ್ತಿದ್ದಾನೆ? ನೀವು ಹೇಳಿದ್ರಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ ಎಷ್ಟು ಖುಷಿಯಾಗಿ ಅವನು ಔಷಧಿ ಹೊಡಿತಾ ಇದ್ದಾನೆ ಅಂತ. ನೀನು ಏನೋ ಕೊಟ್ಟೆಯಲ್ಲ ತಾಂಬೂಲ. ಹೌದು ಹೌದು. ಅದನ್ನು ಹಾಕಿದ ಮೇಲೆ ನನ್ನ ಕರಡುಗಳೆಲ್ಲ ಬಿಸಿ ಬಿಸಿ ಆಗುತ್ತಿದೆ ಅಲ್ಲ. ಏನೋ ಒಂದು ಥರ ರೋಮಾಂಚನ ಆಗುತ್ತಿದೆ. ಹೌದೌದು. ಅವನು ಮಾಡಿದ ಕೆಲಸ ನಾನೊಂದು ಸಲ ಮಾಡಲೇ? ಮಾಡಲೇಬೇಕು. ಆಫ್ ಮಾಡುದಾ? ಆಫ್ ಮಾಡಿ ಹಾ ಅರ್ಧ ಬ್ಯಾನ್ ಖಾಲಿ ಆಗಿದೆ. ಕಾಲ್ರ ಉಂಟಲ್ಲ ಕಾಲದೇ ಸಾಕು, ಸೌಕರ್ಯಗೇನು ಬರ ಬಂದಿಲ್ಲ. ಏನೋ ಜಾರಿ ಸಾಯ್ತದೆ ಹಾತುಂಬು ಮಾರ್ರೆ. ಈ ಮಳೆಗಾದ್ರೂ ಹೋಯ್ ಹಚ್ಚುತ್ತಿದ್ದಾನೆ. ಏನು ಅವನ ಕಥೆ? ಇವಾಗ ನೀವು ಹತ್ತಬೇಕು. ನಾನು ಹತ್ತುತ್ತೇನೆ ಈಗ. ನೋಡೋಣ. ಯಮರಾಯ ನಿಮ್ಗೆ ಆ ಬೆಂಗಳೂರಲ್ಲಿ ಗಾಡಿ ಆ ಹೊಗೆ ಆ ಜನ ನೋಡಿ ನೋಡಿ ನಿಂಗೆ ತಲೆನೇ ಹಾಳಾಗಿದೆ ಬಿಡು. ಇವಾಗಲೂ ನನ್ನ ತಲೆ ಹಾಳಾಗಿ ಬಿಟ್ಟಿದೆ. ಕೆಲಸ ಮಾಡು, ಒಂದು ಹೂಡು ಹತ್ತಿ ಹೊಡೆದು ಬಿಡು ನೋಡೋಣ ಹೆಂಗ ಆಗ್ತದೆ ಅಂತ ಹೇಳಿ. ನಾವು ಹತ್ತಬಹುದೇ ಶನಿ? ನೀವು ಯಮರಾಜ ಅಲ್ಲವೇ? ಹತ್ತಿ. ಯಮಲವ ಅದೇ ಮಿಸ್ ಆಗಿ ಕೆಳಗೆ ಬಿತ್ತಲ್ಲ, ಇರಲಿ ಬಿಡು. ಅದು ಹೇಗೆ ಹತ್ತುವುದು? ನಾನು ತೋರಿಸ್ಬಿಡ್ತೀನಿ ರಾಮ. ಇದೇನಿದು? ಯಮ ಬಾಯಲ್ಲಿ ನೋಡು, ಇದು ಗುದಿ. ಇದರ ಹೆಸರು ಗುದಿ? ಸುದ್ದಿ ಅಲ್ಲ ಗುದಿ. ಗುದಿ. ಬಾಯಲ್ಲಿ
ಹೊಟ್ಟೆ ಮನೆ ಅಪ್ಪ ಕೊಡ್ತಾನೆ ಓ ಸಂಜೀವ ಸಂಜೀವ ಸಾವುಕಾರ್ರೆ ಬಾಯಿಲಿ ಇವನ ತಲೆಯಲ್ಲಿ ಕಿರೀಟ ಉಂಟು, ಹೆಗಲಲ್ಲಿ ಗದೆ ಉಂಟು, ಮರ ಹತ್ತಾನಂತೆ. ಯಾಗ ಮರ ಹತ್ತಾನೆ? ಆ ಕೊಟ್ಟೆ ಮನೆ ಯಾರು? ಇವನ ಅಪಾಯ ಬರ್ತಾರೆ ಹೇಳಿ ಯಾಕಿಲ್ಲಿ. ಅವನು ಏನು ಹೇಳುತ್ತಿದ್ದಾನಲ್ಲ ಸರಿ, ಏನು ಆ ಸಾವುಕಾರ ಬಗ್ಗೆ ಬಿಡಿ ಮಾರ, ನೀವು ಬನ್ನಿಲಿ. ಅದೇ ನಿಮ್ಮ ಶನಿ ಹತ್ರ ಕೊಟ್ಟು ಬಿಡಿ. ಶನಿ, ನೀನು ಇಲ್ಲಿ ಬಾ. ಗದೆಯನ್ನು ಮಾತ್ರ ಜಾಗ್ರತೆ ಹಿಡ್ಕೋ. ಶಕ್ತಿ ಇಲ್ಲವಾದಂತಹ ಗದೆ ಅದು, ಕೆಳಗಿಡಬೇಡ. ನಮ್ಮ ಇದನ್ನ ಈಗ ಕಾಲಿಗೆ ಹಾಕೊಂಡು ಬಿಡು. ಮಾರಾಯ ನಿನ್ ಜೊತೆ ಮಾತಾಡಿ ಮಾತಾಡಿ ನಂಗೆ ಹಳ್ಳಿ ಭಾಷೆ ಮಾತಾಡ್ತಲ್ಲ ಮಾರಾಯ. ಹೇಗೆ ಹಾಕಿಕೊಳ್ಳುವುದು ಗೊತ್ತಾಗುತ್ತಿಲ್ಲವಲ್ಲ ನನಗೆ. ಎಷ್ಟೇ ತೋರ್ಸದ ಮಾರಾಯ ನೋಡಿಲಿ. ನೋಡಿ, ಈ ಕಾಲನ್ನು ಹಾಕಿ ಆ ಕಾಲನ್ನು ಮತ್ತೆ ಹಾಕಬೇಕೆ? ಎರಡನ್ನೂ ಒಟ್ಟಿಗೆ ಹಾಕೋ. ಈ ಒಂದು ಕಾಲಲ್ಲಿ ಹಾಕಿ ಹತ್ತಿದರೆ ಏನಾಗುತ್ತದೆ? ಹತ್ತಿದರೆ ನಿನ್ನ ಗೇರ್ ಬಾಕ್ಸ್ ಡಮ. ಹಾಗೆಂದರೇನು? ಅದು ಇನ್ನೊಂದು 2 ದಿನ ಇಲ್ಲೇ ಇರು, ಹೇಳ್ತೀನಿ ಆಯ್ತಾ? ನೋಡು, ಇದು ಕೊಟ್ಟೆ ಮನೆ. ಹೊಟ್ಟೆ ಮನೆ? ಹೊಟ್ಟೆ ಮನೆ ಅಲ್ಲ ಮಾರಾಯ, ಕೊಟ್ಟೆ ಮನೆ. ಆಗಲಿ ಬಿಡು, ಯಾವುದೋ ಒಂದು ನೋಡು, ಇದನ್ನ ಹೀಗೆ ಹಾಕ್ಬೇಕು. ಇಲ್ಲಿ ಭಾರಿ ಮಳೆ ಅಲ್ಲ ನಮ್ ಕಡೆ. ಮತ್ತೆ ನಿಮ್ಮ ಅರುಣನ ಗೊತ್ತು ಹೇಳತ್ತ ಯಮಲೋಕಕ್ಕೆ ಹೋದ್ಮೇಲೆ. ಓ ವರುಣದೇವ, ಮಳೆ ಶನಿ ಎಲ್ಲೋದ? ಅವನನ್ನು ಬಿಡ್ತೇನೆ, ಅವನ್ನ ಹೇಳಲಿಕ್ಕೆ, ಅರ್ಥ ಮಾಡ್ಲಿಕ್ಕೆ. ನಾನು ಅರುಣಣ್ಣ ಅಂತ ಹೇಳಿದಲ್ಲ, ನನಗೆ ಸ್ವಲ್ಪ ಮರು ಮಾರೆ. ನೋಡು, ಹೀಗೆ ಮೇಲೆ ಜಾಸ್ತಿ ಹೋಗ್ಬೇಕಾಯ್ತಾ? ಸೋಮಣ್ಣ, ಇವನ ಹತ್ರ ಸಾಧ್ಯ ಇಲ್ಲ. ನೋಡಿ ಗೊತ್ತಾನೆ ಏನ ಮಾರೆ, ನಾನು ತುದಿಗೆ ಹೋದಾಗ ಮರ ಬಗ್ಗಿ ತುಂಡಾದರೆ ಏನು ಮಾಡಲಿ? ನೀವ್ ಯಾವ ಸೀಮೆ ಅಮ್ಮ ಮಾರೆ, ನಾನು ಮಾತ್ರ ಹೆಡಲ್ ಕೂರ್ತೀನಿ ಈಗ. ನೀನು ಎಡಲ್ ಕೂಡ ಹಣೆ ಬರ ಕಾಣ್ತುಂಟಲ್ಲ. ಇನ್ನೆಲ್ಲ ಕಟ್ಕೊಂಡು ಮಾರೆ ನಾನು ಉಸ್ತು ಹೊಡೆಯಕ್ಕೆ ಹೋದೆ. ಒಂದು ಸಲ ಪ್ರಯತ್ನ ಮಾಡಲಿ. ಹೋಗು ಮಾರಾಯ ಒಂದ್ಸರಿ. ಸಂಜೀವ ಸಾವುಕಾರ್ರೆ ನೋಡ್ತಾರೆ ಮಾರ, ಒಟ್ರಾಸಿ ಹೆಡೆ ಪಡೆ ನಾಲ್ಕೆಲ್ಲ ಹೊಡೆದನು. ನೋಡ್ಕೆ ಬರೀ ಕೊನೆಗೆ ಹೊಡೆಗಳು. ಹೌದು, ಸೋಮಣ್ಣ ಇದನ್ನೊಂದು ಕಟ್ಕೋ ಮಾರೆ. ನನಗೂ ಮರೆತು ಹೋಗುದು, ನಿನಗೂ ಮರೆತು ಹೋಗುದು. ಅದು ಯಾಕೆ? ನೋಡಿಲ್ಲಿ, ಇದನ್ನ ಹಾಕ್ತಾ ಹೋದ್ರಲ್ಲ ಔಷಧಿ ಯಾರು ಹೊಡಿತಾರ ಮಾರಾಯ? ಓಹೋ, ಆಗಲಿ ಬಿಡು, ನನಗೆ ಗೊತ್ತಿಲ್ಲವಲ್ಲ. ಎಲ್ಲ ಯಮ ಅಂತೀಯ ಮಾರಾಯ. ಸರಕ್ಕೆ ಕಟ್ಟಬೇಡ ಮೂರ್ಖ. ಏನು ಮಾರಾಯ, ಸಾಕು ಬಿಡು, ನನ್ನ ಹೊಟ್ಟೆ ಒಡೆದು ಹೋಗಿತ್ತು. ಹೊಟ್ಟೆಗೆ ರವ ಹೊಡೆದಿಲ್ಲ. ಇವ್ರು ನೋಡೋಕ್ಕಾಗಲ್ಲ ಸಾವುಕಾರ ನಮ್ಮ ಕೈಲಿ. ಇದ್ರಾಗ ಬೈಕ್ ಮಾತ್ರ ಎಂತ ಮಾಡ? ಗಂಟೆ 12 ಆಯ್ತು. ಶನಿ ಹತ್ತಲೆ ಭಾರಿ ಜಾರುತ್ತಿದೆಯಲ್ಲ. ಹೇಳಿದಲ್ಲ, ಯಮಲೋಕಕ್ಕೆ ಹೋದ ಮೇಲೆ ಸ್ವಲ್ಪ ವರ್ಣನಿಗೆ ಹೇಳಿಬಿಡು. ಈ ವರ್ಷ ಪೂರಾ ಕೊಳೆ ಹತ್ತಕ್ಕಾಗದೆ ಮರ. ಶನಿ ನನ್ನ ಕಚ್ಚೆ ಹಿಡಿಯುತ್ತಿದೆ, ಎಳೆದು ಬಿಡುತ್ತೆ. ಬಾಯಲ್ಲಿ ಎಲ್ಲಿ ಶನಿ? ನಿಮ್ಮನಿತ್ಕಂಡು ಸೋಮಣ್ಣ ಶನಿ ಬಿಡಿಸಿ ಬಿಡುವೆ. ಅಮ್ಮ. ಹೇಗೆ ಹಾಕಿ ಕೂರುವುದು? ಅಲ್ಲಿ ಹಾಕಿ ಮಾಡು ಮಾರಿ. ಎಷ್ಟು ಸರಿ ಹೇಳೋದು ನಿಂಗೆ? ಇದನ್ನು ಇಲ್ಲಿ ಹಾಕಿ ಕೂರುವುದೇ? ಇಲ್ಲ, ಇಲ್ಲಿ ಹಾಕಿ ಕೊಡು. ಇಲ್ಲೇ ಹಾಕು ಮಾರ. ಒಂದು ಗುತ್ತು ಮೇಲೆ ಹೋಗಿಬಿಡು. ನನ್ನಿಂದ ಸಾಧ್ಯವಾಗಲಿಲ್ಲ, ಸುಸ್ತಾಗಿ ಬಿಟ್ಟು. ಸಂಜೀವಣ್ಣ, ಏನು ಗೊತ್ತಿದೆಯಲ್ಲ ಇಲ್ಲೆಲ್ಲ. ಸ್ಟಾರ್ಟ್ ಮಾಡೋದೆಯಾ? ಸನಿ ಬರ್ತಾ ಉಂಟಾ? ಬರುತ್ತಿದೆ. ಹೇಗೆ ಹೆಡೆಗೆಲ್ಲ ಹೊಡಿಬೇಕ ಏನು? ಈಗ ಎಡೆ ಹೊಡೆದ್ರಿ ಗೌಡ್ರು ನನ್ನ ಎದೆ ಹೊಡಿತಾರೆ. ಈ ಕೊನೆ ಮತ್ತೆ ಹಿಂಗಾರ ಅಷ್ಟ ಕಾಣ್ತಿದ್ರಲ್ಲ, ಅದಕ್ಕೆ ಹೊಡಿ. ಓ, ಕಾಯಿ ಕಾಯಿ ಅಲ್ಲಿ ಯಾರೋ ಹೆಂಗೆ? ಬೆಟ್ಟದ ಹಿಂದೆ ಕೆಳಗಡೆ ಒಬ್ರು ಔಷಧಿ ಹೊಡಿತಿದ್ದ
ಹೊಡಿತಿದ್ದಾರಲ್ಲ ಯಾರವನ್ನು ಭಾರಿ ಚಂದವಾಗಿ ಹೊಡಿತಿದ್ದಾನಲ್ಲ. ಇಲ್ಲಿ ಅಲ್ಲಿಯಾ ಹಾ. ಅದು ಮಕ್ಕಿ ಮನೆ ಪೂರ್ಣೇಶ ಮಾರಾಯ. ಯಾರ? ನಿಂಗೆ ಗೊತ್ತಿಲ್ಲ, ಅವ ಭಾರಿ ದೋಸ್ತಿ ನಂದು. ನಾವಿಬ್ರು ಒಟ್ಟಿಗೆ ಹೋಗೋದು ಯಾವತ್ತು. ಹಾ. ಅವ ಕೈ ಕೊಟ್ಟ ಇವತ್ತು ಈ ನೋಡಿಲ್ಲ ಇವನ್ನ. ಮತ್ತೆ ಅಲ್ಲಿ ಕೆಳಗಡೆ ಒಂದು ಇಬ್ಬರು ಭಾರಿ ಸುಂದರವಾಗಿ ನಮ್ಮ ಕೆಲಸವನ್ನೇ ಮಾಡುತ್ತಿದ್ದಾರೆ, ಅದೇ ಯಾರು? ಅದು ಇವರು ರಾಮೇಗೌಡರು ಮಚಂದ್ರ. ಅಲ್ಲಿ ಒಬ್ಬರು ಒಂದು ಇಬ್ಬರು ಹೊಡೆಯುತ್ತಿದ್ದಾರಲ್ಲ ಅಲ್ಲಿ ಮುಂದೆ. ಎಲ್ಲಿ ಮಾರಾಯ? ಅಲ್ಲಿ ಅಲ್ಲಿ ಆ ರೋಡ್ ಮುಂದೆ ಓ ಹೋ 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 ಸಂಜೆ ಬೇಡ ಚೆನ್ನಾಗಿ ಕಾಣುತ್ತಿದ್ದಾರೆ. ನಿಮ್ಗೆ ಗೊತ್ತಾಗಲ್ಲ ಬಿಡಿ. ರಾಮ, ಹಾ ಅದು ನಮ್ಮ ಅಶೋಕ್ ಪಿಂಟು ಚಿನ್ನು ಅಲ್ಲ? ಅವ್ರವ್ರವ್ರಿ ಅವ್ರದ್ದು ಯಮ್ಮ ಜೋಡಿ ಅಲ್ಲ? ಮಾತೆಂತ ನನ್ನ ಹೆಸರು ಇವನು ಯಮ್ಮ ಅಲ್ಲ. ಯಮ್ಮ, ನಿನ್ನ ಹೆಸರು ಚೂರು ಮಿಸ್ಯೂಸ್ ಆಗ್ತಿತ್ತದ ಅವಾಗ. ಏನ್ ತಲೆ ಕೆಡ್ಸ್ಕೊಬೇಡ ಆತ. ಅಲ್ಲಿ ಒಂದು ಬಿಳಿ ಗಾಡಿ ಹೋಗ್ತಿದೆ, ಜನಗಳು ಅದ ಯುದ್ಧಕ್ಕೆ ಹೋಗುವಂತದ್ದಿದೆಯಲ್ಲ, ಕೈಯಲ್ಲಿ ಬಂದೂಕುಗಳು ಕಾಣುತ್ತಿದೆ. ಅದು ಅಲ್ಲಿ ಇಳಿತಿದಾರಲ್ವಾ ಹಾ, ಅವ್ರಲ್ವಾ? ಅದು ಜಗದೀಶ್ ಅಣ್ಣ ಪಿಕಪ್ ಚನ್ನಡ್ಲು. ಓ ನಮ್ ಚೆನ್ನಾಗಿ ಚನ್ನಡ್ಲು ಜಗದೀಶ್ ಅಣ್ಣ ಅಲ್ಲಿ ಜನ ಬಿಡಕ್ ಬಂದಿದ್ದು ಅದು. ಇತ್ತು ಕೊಟ್ಟಿದ್ದ ಇವ್ರು ಯಮ್ಮ ಅಂತೆ ಮಾರೆ. ಯಮ್ಮ ಸಾಕೆ ಸೋಮಣ್ಣ ಡ್ರಮ್ ಖಾಲಿ ಆಯ್ತು. ಬಕ್ಸ್ ಹಿಡಿದ, ಕೂತ್ ಹೇಳಿ ಮನೆ ಕೂತ್ ಹಿಡಿ ಮಾರ ಅಲ್ಲಿ. ಬಕ್ಸ್ ಹಿಡ್ಕೊಂಡಿನಿ. ಯಮ್ಮ ಹಿರಿಯರೇ, ಸಾಕು ಸಾಕು, ಬಾ ಬಾ. ಆಫ್ ಮಾಡುದ? ಆಫ್ ಮಾಡಿ ಸತ್ತೋಣ. ಇದು ಎಲೆಕ್ಟ್ರಿಕ್ ಸೌಂಡು ಕೇಳುದಿಲ್ಲ. ಯಮ್ಮ ಮೆಲ್ಲ ಮೆಲ್ಲ ಜಾರ್ಸು. ಅಲ್ಲ, ನನ್ನ ಮನೆಯೆಲ್ಲ ಕಳೆಯಾಗಿ ಬಿಡ್ತಲ್ಲ, ನಿಜದನ್ನು ಗದೆ ಕೊಡಿಸೇನೆ ನೀನು. ಏನು ಹಳ್ಳಿಗೆ ಬಂದ್ಮೇಲೆ ಕೊಳೆನೂ ಆಗ್ತದೆ, ಎಲ್ಲ ಆಗ್ತದೆ. ಒಂದು ಮರ, ಒಂದು ಇದಕ್ಕೆ ಏನ್ ಹೇಳ್ತಾರೆ, ಒಂದು ಗೂಡು. ಒಂದು ಗೂಡು ಹತ್ತಿದ ಮೇಲೆ ನನಗೆ ಯಾಕೋ ತುಂಬಾ ಖುಷಿ ಖುಷಿ ಆಗುತ್ತಿದೆಯಲ್ಲ. ಭಾರಿ ಖುಷಿ ಆಗುತ್ತಿದೆ. ಯಮ್ಮ, ನಂದು ಖುಷಿ ಗುಟ್ಟೆಲ್ಲ ನೋಡಿದೆಲ್ಲ ನೀನು. ನನಗೆ ಈಗ ಗೊತ್ತಾಯ್ತು. ರಾಮ, ಹಾ. ಚೂರು ಹೇಳ್ಬಿಡು ಮಾರಾಯ. ಯಮ್ಮ ಕರ್ಕೊಂಡೋಗ್ಬೇಕು ಅಂತ ಹೇಳ್ತಿದ್ರ. ಈಗ ಹೇಗಿದೆ ಅವನು, ಹೇಗಿದ್ದಾನೆ ಈಗ? ಭಾರಿ ಖುಷಿ. ಏನು ಜನ, ಏನು ವಾತಾವರಣ, ಏನು ಮಳೆ. ಹಾ ಇಲ್ಲಿ ಏನು ಒಂದು ಸುಂದರ, ಭಾರಿ ಒಂದು ಸುಂದರವಾಗಿದೆ. ಹಾ ನಿಮ್ಮ ಊರು ಭಾರಿ ಚೆನ್ನಾಗಿದೆ. ಹಾ. ಆಗ ಅಂತ ಸುಂದರ ವಾತಾವರಣದಲ್ಲಿ ಹಾ ಇವನು ಖುಷಿಯಿಂದಿರುವುದು ಏನು ತಪ್ಪಲ್ಲ. ಹಾ ಮೀಸ ತಿರುಗಿಸಬೇಡ. ಅಮ್ಮ ಯಮ್ಮ, ನೀನಿನ್ನು ನಮ್ಮ ಜೊತೆ ಇರ್ಬೋದಲ್ಲ ಇಲ್ಲೇ. ನಾನು ಸ್ವಲ್ಪ ದಿವಸ ನಿನ್ನ ಜೊತೆನೆ ಇರುತ್ತೇನೆ ಇಲ್ಲೇ, ಈ ಊರಲ್ಲಿ. ಇಲ್ಲೇ ಇದ್ದು ಬಿಡ್ತೀಯಾ? ಖುಷಿ ಆಗ್ತಿದ್ಯಲ್ಲ. ಯಾರಾದ್ರೂ ಔಷಧಿ ಹೊಡಿಯಕ್ಕಿದ್ರೆ ಹೇಳಿ. ರಾಮ ಇಲ್ಲ, ಇನ್ನು ಯಮನೆ ಬರ್ತಾನೆ. ಆ ಎಲಡಿಕೆ, ಆ ಪಾನ ಏನು ಕೊಟ್ಟಿಯಲ್ಲ. ಹೌದು ಹೌದು ಹೌದು. ಖುಷಿ, ಭಾರಿ ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಬಾ ಬಾ ಇಲ್ಲಿ. ಊರ ನೀನು ನಮ್ಮ ಜೊತೆನೆ ಇರೋದಲ್ಲ ಮಾರಾಯ, ಸ್ವಲ್ಪ ಕ್ಲೋಸ್ ಆಗಿರ್ಬೇಕು. ಸರಿ ಆಯ್ತು, ಆದ್ಮೇಲೆ ಓಕೆ. ಬಾ ಇಲ್ಲಿ. ಇಲ್ಲಿ ಸುರಪಾನ ಅಂತ ಒಂದು ರಾಮ ಕೊಟ್ನಲ್ಲ, ಸಿಂಡು ಸಿಂಡು ವಾಸನೆ. ಅದನ್ನ ಮರ ಎಲ್ಲ ಹತ್ತೆ ಆದ್ಮೇಲೆ ಒಂದು 90 ಹಾಕ್ಬೇಕಷ್ಟೇ. ಅವಾಗ ಕೊಟ್ನಲ್ಲ, ಅಷ್ಟಲ್ವಾ? ಹೌದು ಇಲ್ಲದಿದ್ರೆ ಜಾಸ್ತಿ ಹಾಕಿದ್ರೆ ಇವನ್ ತರ ಆಗ್ಬಿಡ್ತೇನೆ. ನೋಡೋಣ, ಹಣೆ ಮರ ನೋಡೋಣ. ಒಬ್ಬರು ಹುಡ್ಕ ಮಾರಾಯವ. ಈ ಊರಲ್ಲಿ ಇದ್ಮೇಲೆ ಒಂದು ಹಾಡು ಬರ್ಲಿ, ಹಾಡು. ಹೇರು ಕಮ್ಮ ನಮ್ಮ ಊರು ಊರಮ್ಮ, ಹೇರು ಕಮ್ಮ ನಮ್ಮ ಮಾನವನಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತರದವರು, ಜೀವ ನೀಡುವೆ ಸಂಜೀವ. ಓ ರಾಮಣ್ಣ, ಹಾಡು ನಿಲ್ತ ಮಾರಾಯ. ಸೋಮಣ್ಣ, ಅವನ್ ಚರಂಡಿ ಗಿರಂಡಿಗೆಲ್ಲ ಬಿದ್ದಿಗಿದ್ದಾನ ಮಾರ್ರೆ. ಅಲ್ಲ ಮಾರ್ರೆ, ಹಾಡು ನಿಂತ ಮೇಲೆ ಕುಡಿತಾನ. ಎಂತ ಅಲ್ಲ, ಅವನು ಬಿಟ್ರೆ ಜನರೇಟರ್ ಸೌಂಡಿಗೂ ಕುಣಿತದವ. ನೋಡ್ರಿ ಗೊತ್ತಾಗ. ಸಂಜೀವ, ಸೌಕರ್ಯ ನೋಡಿದ್ಯಾ? ಹಾ. ಇವರಿಗೆ ಏನಾದ್ರು ಸೋಲ್ ಬಂದದ? ಅಲ್ಲ ಮರ ಹತ್ತಿ ಹೇಳಿದರೆ ಕುಣಿಗೆ ಸುಖ ಇಲ್ಲ ಮರ. ಮತ್ತೆ ಏನಪ್ಪ ಕೇಳಿವರಿಗೆ, ನಮ್ ಜಾಬ್ ಖಾಲಿ, ಹಾ. ಇವ್ರು ಜಬ್ ಗಟ್ಟಿ ಆಯ್ತು. ಹೌದು, ಇವ್ರು ಡ್ಯಾನ್ಸ್. ಇನ್ನು ನಾವು ಆ ಲೋಕ ಬಿಟ್ಟು ಈ ಲೋಕ ಇರುವುದಾದರೆ
ಈ ಭಾಷಾ ವೇದಕ್ಕೆ ಕೊಡು ಶನಿ ನೀನು. ಯಮರಾಜರೇ ಸೌಕರ್ಯ ಹಾ. ಅದೇನೋ ಪಾಶ ಅಂತೆ ಪಾಶ? ಹಗ್ಗ 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 ಅದ್ ಇಟ್ಕೊಂಡ್ರೆ ನಮಗೆ ಕೊನೆ ನೆನಿಡಿಯಕ್ಕೆ ಆಗುದಿಲ್ಲ. ಭಾರಿ ಪಟ್ಟ ಹೊಡಿಲಿ. ತಗೋ. ಅಮ್ಮ ಹೋಗೋಣ ಕುಡಿ ಮಾರ್ರೆ ಇವನು ತೊಟ್ಟಿಗೆ ಹಾಕಿ ಇವನಿಗೆ ಔಷಧಿ ಹೊಡಿಯೋಣ. ಗಂಟೆ ನಾಲ್ಕಾತಣ. ಇನ್ನು ಕೊನೆ ಸೀಸನ್ ಸಿಗ್ತೀವಿ ಆಯ್ತಾ? ಒಂದು ನಿಮಿಷ ನನ್ನೊಂದು ಪ್ರಾಬ್ಲಮ್ ಸಾಲ್ವ್ ಹೋಗೋದಾ? ನಾಟಕ ಮುಗಿದ್ಮೇಲೆ ನಿಮ್ಗೆ ಅಂತ ಮಾರ್ರೆ. ಹೌದು, ಈಗ ನಾಟಕ ಮುಗೀತು. ಹೌದು, ನನಗೇನು ಗೊತ್ತಾ, ಪವನ್ ಅವ್ರದ್ದೊಂದು ಔಷಧಿ ಹಾಕಿದಲ್ಲ ನನ್ನ ಫ್ರೆಂಡ್ ಅದು, ಹೊಡೆದ್ಕೊಡ್ತೀರಾ? ಪವನ್ ಅವ್ರದ್ದೊಂದು ಔಷಧಿ ಹಾಕಿದೆ. ಇವನು ನನ್ನ ಜೊತೆಗಿದ್ದರೆ ಎಲ್ಲಿ ಬೇಕಾದ್ರೆ ಔಷಧಿ ಹೊಡಿತಾನೆ ನಾನು. ಓಕೆ, ನಾನು 2ನೇ ರೌಂಡ್ ಕಿರಣ್ ಶೆಟ್ರ್ ಮನೆಗೆ ಹೋಗ್ತೀನಿ, ನೀನ್ ನಂದೋಡಿ. ಆಗಲಿ. ಆಕ್ಚುಲಿ ಇನ್ನೊಂದೇನಂದ್ರೆ ಇವರೊಂದು 2 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿರುವಂಥದ್ದು. ಇವಾಗ ಅಭಿನಯಕ್ಕೆ ನಿಮ್ ಕಡೆಯಿಂದ ಒಂದು ಗಟ್ಟಿಯಾದ ಚಪ್ಪಳೆ ಬರ್ಬೇಕಂತ ಕೇಳ್ಕೊಳ್ತಾನೆ. ಇಷ್ಟು ಗಟ್ಟಿಯಾಗಿ ಚಪ್ಪಳೆ ಹೊಡೆದಿದ್ದೀರಾ, ಇನ್ನೊಂದು ಗಟ್ಟಿಯಾಗಿ ಒಂದು 2 ಅನಿಸಿಕೆ ಮಾತು ಕೂಡ ಹೇಳಬೇಕು. ಯಾರಾದ್ರೂ ಸ್ವಲ್ಪ ಟೈಮ್ ಕೊಡ್ತಾನೆ. ಅದಕ್ಕಿಂತ ಮುಂಚೆ ಅವರ ಪಾತ್ರ ಪರಿಚಯ ಮಾಡ್ಕೊಡ್ತಾನೆ. ಈ ನಾಟಕದ ಕತೆ, ಸಂಭಾಷಣೆ, ನಿರ್ದೇಶನ ಹಾಗೂ ಸೋಮನ ಪಾತ್ರದಲ್ಲಿ ಪವನ್ ಮತ್ತು ರಾಮನ ಪಾತ್ರದಲ್ಲಿ ಮಹೇಶ್, ಯಮನ ಪಾತ್ರದಲ್ಲಿ ಪೂರ್ಣೇಶ್ ಅವರು, ಮತ್ತೆ ಶನಿಯ ಪಾತ್ರದಲ್ಲಿ ದೀಕ್ಷಿತ್, ಗರುಡನ ಪಾತ್ರದಲ್ಲಿ ಅಜಿತ್, ಕೆಲಸದ ಸಂಜೀವನ ಪಾತ್ರದಲ್ಲಿ ಭರತ್. ಧನ್ಯವಾದಗಳು. ಅದೊಂದು 2 ಅನಿಸಿಕೆ ಮಾತ್ರ ಕೊಟ್ಟಿಲ್ಲ ಅಂದ್ರೆ ಭಾರಿ ಕಷ್ಟ ಆಗ್ತದೆ. ಹೌದೌದು, ಈ ಕಡೆ ಚೂರು. ಹಾಗೆ ನಾವು ನಾಟಕ ಮಾಡುವಂತ ಒಂದು 2 ತಿಂಗಳಿಂದ ಆ ಕಥೆಯನ್ನು ಬಂದು ಇಟ್ಕೊಂಡು ಕಾಯ್ತಾ ಇದ್ದೆ. ಆಮೇಲೆ ಯಾವತ್ತು ನೋಡ್ತಾ ಇರ್ತೀರ ನನ್ನ ಜೊತೆ ಯಾವಾಗಲೂ ಇರ್ತಾರೆ. ನಾನು ಹೇಳ್ದೆ 2-3 ಸೇರೋದು ಮಾರೆ ಆಗಲ್ಲ, ಇದಾಗೋಗೋ ಎಟಲ್ಲ ಅಂತೇಳಿ. ಇಲ್ಲಪ್ಪ ಅಂದ್ರೆ ಮಾಡೋಣ ಅಂತೇಳಿ, ಚೆನ್ನಾಗಿದೆ ಮಾಡಲೇಬೇಕು ಅಂತೇಳಿ 2-3 ದಿವಸದಲ್ಲಿ ಇದನ್ನ ಕಲ್ತಿದ್ದೀವಿ ನಾವು. ಹಾಗೆ ಸಂತಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಪವನ್ ತಂಡದವರಿಗೆ ನನ್ನ ಪರವಾಗಿ ಪೂರಕವಾದ ಸ್ವಾಗತ. ತುಂಬ ಚೆನ್ನಾಗಿ ಮಾಡಿದ್ರು. ಹಿಂದೆ ಕೂಡ ಅವರು ನಮ್ಮ ಭಾವ ತುಂಬ ಚೆನ್ನಾಗಿ ಮಾಡ್ತಾರೆ. 1 ಗಂಟೆ 2 ಗಂಟೆ ಟೈಮ್ ಮಾಡ್ತಾ ಇದ್ರು. ತುಂಬ ಅತ್ಯುತ್ತಮ ಚೆನ್ನಾಗಿ ಮಾಡಿ. ಆದರೂ ಇದು 3-4 ದಿನದಲ್ಲಿ ಕಲಿತು ತುಂಬ ಚೆನ್ನಾಗಾಯ್ತು. ಹಳ್ಳಿಯ ಒಂದು ಇದು ಕೊನೆ ತೆಗೆದಾಗಿರ್ಬೋದು, ಬೇರೆ ಇದು ಔಷಧಿ ಕಳ್ಳದು ಅದೆಲ್ಲ ತುಂಬಾ ಚೆನ್ನಾಗಿ, ಅಂದ್ರೆ ಇದೆಲ್ಲರಿಗೂ ಗೊತ್ತಿದೆ, ಆದ್ರೂ ಕೂಡ ಅದನ್ನ ಮಾಡಿ ತೋರಿಸಿದ್ರು. ಅತ್ಯುತ್ತಮವಾಗಿ ಚೆನ್ನಾಗಿ ತೋರಿಸಿದ್ರು. ಇನ್ನು ಮುಂದಿನ ದಿನಗಳಿಗೆ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆ ಗಣಪತಿಯಲ್ಲಿ ಕೂಡ ಪ್ರಾರ್ಥಿಸ್ತಾ ನಾನು ಅವಕಾಶಕ್ಕಾಗಿ ಹೊಂದಿಸ್ತಾ ನಾನು 2 ಮಾತು. ಧನ್ಯವಾದಗಳು ಇವರಿಗೂ. ಇನ್ನು ಹೀಗೆ ಸಹಕಾರ ಕೊಡ್ತೀರಿ. ಒಳ್ಳೆಯದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಇವತ್ತಿನ